ನಮ್ಮಲ್ಲಿ ನೆಲೆಯಾಗಿರುವ ನಮ್ಮ ದೇವರಿಗೆ ಮಹಿಮೆ ಉಂಟಾಗಲಿ. ಆಮೆನ್, ಹಲ್ಲೆಲೂಯಾ. ಈ ದಿನ ದೇವರ ಆತ್ಮನು ಸಭೆಯಾದ ನಮಗೆ ಕೊಟ್ಟಿರುವಂತಹ ಸಂದೇಶ, ನಾನೇ ದ್ರಾಕ್ಷಿಯ ಬಳ್ಳಿ ಭಾಗ 2ರಲ್ಲಿ ಈ ದಿನ ದೇವರ ಆತ್ಮನು ನಮ್ಮ ಸಂಗಡ ಆತನು ಮಾತನಾಡುವವನಾಗಿದ್ದೇನೆ. ಐ ಆಮ್ ದ ಗ್ರೇಪ್ ವೈನ್ ಪಾರ್ಟ್ 2 ಇದರಲ್ಲಿ ಗೊತ್ತಾಗಿ ದೇವರ ಆತ್ಮನು ಈ ದಿನ ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಮಾತನಾಡುವವನಾಗಿದ್ದಾನೆ. ದೇವರ ಆತ್ಮನು ಸಭೆಯಾದ ನಮ್ಮೆಲ್ಲರೂ ಕೊಟ್ಟಿರುವಂಥ ವಾಕ್ಯವನ್ನ ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಯೋಹಾನ 15ನೇ ಅಧ್ಯಾಯ 4ನೇ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಜಾನ್ ಚಾಪ್ಟರ್ 15:4 ದೇವರು ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ಅಬೈಡ್ ಇನ್ ಮೀ ಅಂಡ್ ಐ ಇನ್ ಯು, as the branch cannot bear fruit of itself, expected in abiding the vine, no more can he expect he abide in me. ಯೋಹಾನ 15ನೇ ಅಧ್ಯಾಯ 4ನೇ ವಾಕ್ಯದಲ್ಲಿದೆ. ಆತನು ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ, ಹಾಗೆ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ ಎಂದು ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂಥ ದರ್ಶನಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಗಡ ದೇವರ ಆತ್ಮನು ವಿಶೇಷವಾಗಿ ಮಾತನಾಡ್ತಿದ್ದಾನೆ. ಆಮೆನ್, ಹಲ್ಲೆಲೂಯಾ. ದೇವರ ಆತ್ಮನು ತಾನೇ ಕೊಟ್ಟಿರುವಂತಹ ವಾಕ್ಯಕ್ಕೆ ನಾವು ಸ್ತೋತ್ರವನ್ನು ಸಲ್ಲಿಸುತ್ತಾ ಈ ವಾಕ್ಯದ ಮುಖಾಂತರವಾಗಿ ದೇವರ ಆತ್ಮನು ತಾನೇ ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಮಾತನಾಡುವಂತೆ ನಾವು ವಾಕ್ಯಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮೆಲ್ಲರ ಸೃಷ್ಟಿಕರ್ತನು ವಿಮೋಚಕನು ಆಗಿರುವ ಆತನೇ ನಿನಗೆ ಸ್ತೋತ್ರ. ಇದ್ದಾತನು ಇರುವಾತನೇ ನಿಮಗೆ ವಂದನೆಯನ್ನು ಸಲ್ಲಿಸ್ತೇವೆ. ಇದುವರೆಗೂ ದೇವರಾತ್ಮನೇ ನೀ ನಮ್ಮ ಸಂಗಡ ಮಾತನಾಡಿರುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ದೇವರೇ, ಈ ದಿನವೂ ಈ ಕ್ಷಣವೂ ಕರ್ತನೆ ಆತ್ಮನೇ ನೀನು ತಾನೇ ನಮ್ಮ ಸಂಗಡ ಮಾತನಾಡು. ನಿನ್ನ ವಾಕ್ಯಕ್ಕೆ ಜೀವ ಇರುವುದಕ್ಕಾಗಿ ಸ್ತೋತ್ರ. ಅದು ಜೀವ ಇಲ್ಲದೆ ಇರುವ ಎಲ್ಲ ಪ್ರತಿಯೊಂದೊಂದು ಆತ್ಮದಲ್ಲೂ ಕಾರ್ಯವನ್ನು ಸಾಧಿಸಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ದೇವರೇ, ನಾವು ವಾಕ್ಯವು ಪ್ರತಿಯೊಬ್ಬರ ಹೃದಯದಲ್ಲಿ ಹಲಗೊಂಡಿಟ್ಟಂತಾಗಲಿ, ಪ್ರತಿಯೊಬ್ಬರು ಫಲ ಕೊಡುವಂಥ ವೃಕ್ಷಗಳಾಗಿ ಬೆಳೆಯತಕ್ಕಂತೆ ದೇವರ ಆತ್ಮನ ಪ್ರತಿಯೊಬ್ಬರಲ್ಲೂ ನಿನ್ನ ವಾಕ್ಯವು ಕಾರ್ಯವನ್ನು ಸಾಧಿಸಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ದೇವರೇ, ಮಾತನಾಡುವಂಥ ನಮ್ಮನ್ನ ನಿನ್ನ ಕರಗಳಲ್ಲಿ ಒಪ್ಪಿಸ್ಕೊಡ್ತೇವೆ. ದೇವರ ಆತ್ಮನೇ ನಿಂತಾನೆ ನಮ್ಮೊಳಗಿನಿಂದ ಮಾತನಾಡು. ನಮ್ಮ ಬಾಯಿಂದ ಯಾವುದೇ ಮಾತುಗಳು ಹೊರಡದಿರಲಿ. ದೇವರ ಆತ್ಮನೇ ಎಲ್ಲವೂ ನೀನು ನಿನ್ನ ಸಭೆಯ ಸಂಗಡ ನಿನ್ನ ವಾಕ್ಯಗಳ ಮುಖಾಂತರವಾಗಿ ಮಾತನಾಡು. ಅದರ ಮಹಿಮೆ ನಿನಗೆ ಮಾತ್ರವೇ ಸಲ್ಲಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ಎಲ್ಲ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವಂದಿದ್ದೇವೆ ತಂದೆಯಾದ ದೇವರೇ. ಆಮೆನ್, ಆಮೆನ್, ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರ ಆತ್ಮನು ತಾನೇ ಸಭೆಯಾದ ನಮ್ಮೆಲ್ಲರಿಗೂ ಕೊಟ್ಟಿರುವಂಥ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಯೋಹಾನ 15ನೇ ಅಧ್ಯಾಯ 4ನೇ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಜಾನ್ ಚಾಪ್ಟರ್ 15:4 ದೇವರು ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ಅಬೈಡ್ ಇನ್ ಮೀ ಆ್ಯಂಡ್ ಐ ಇನ್ ಯು, as the branch cannot bear fruit of itself, except it abide in the vine, no more can a expect a abide in me. ಯೋಹಾನ 15ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ದೇವರಾತ್ಮನು ಸಭೆಯಾದ ನಮ್ಮ ಸಂಗಡ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ, ಹಾಗೆ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ ಎಂದು ದೇವರಾತ್ಮನ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂಥ ದರ್ಶನಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಗಡ ದೇವರಾತ್ಮನ ವಿಶೇಷವಾಗಿ ಮಾತನಾಡ್ತಿದ್ದಾನೆ. ಆಮೆನ್, ಹಲ್ಲೆಲೂಯಾ. ದೇವರು ಈ ವಾಕ್ಯದ ಆರಂಭದಲ್ಲಿ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ನೀವು ನನ್ನಲ್ಲಿ నెలకొండిరి. ఆమెన్. అబైడ్ ఇన్ మీ, మీరు నాలో నివసించాలా. ఆమెన్. హల్లెలూయా. ಹಾಗಾದ್ರೆ ఈ ದಿನ మీరు ఎక్కడ ఉన్నారు? దేవునిలో ఉన్నారా అక్కడ, లేకపోతే దేవుని విడిచి దూరంగా ఉన్నారా? ఈ దిన మీరు ఎక్కడున్నారు అని దేవుడు మిమ్మల్ని అడుగుతున్నాడు. ಆಮೆನ್. ಹಲ್ಲೆಲೂಯಾ. ಈ ದಿನ ದೇವರು ನಿಮ್ಮನ್ನ ಪ್ರಶ್ನಿಸುತ್ತಿದ್ದಾನೆ. ನೀವು ದೇವರಲ್ಲಿದ್ದೀರೋ
ಅಥವಾ ದೇವರನ್ನ ಬಿಟ್ಟು ದೂರದಲ್ಲಿದ್ದೀರೋ ಎಂದು ಆತನು ನಿಮ್ಮನ್ನು ಪ್ರಶ್ನಿಸ್ತಾ ಇದ್ದಾನೆ. ಆಮೇನ್ ಹಾಲೆಲೂಯಾ. ವೇರ್ ಆರ್ ಯು ಟುಡೇ? ಯು ಹ್ಯಾವ್ ಗಾಡ್ ಇನ್ಸೈಡ್ ಆರ್ ಗಾಡ್ ಔಟ್ಸೈಡ್? ಯು ಹ್ಯಾವ್ ಲಿವಿಂಗ್ ಟುಡೇ. ಆಮೇನ್ ಹಾಲೆಲೂಯಾ. ನೀವು ದೇವರಲ್ಲಿ ಇದ್ದೀರೋ ಇಲ್ಲವೋ ಎಂಬುದಾಗಿ ದೇವರು ನಿಮ್ಮನ್ನು ಪರೀಕ್ಷಿಸಿಕೊಳ್ಳುವುದಕ್ಕಾಗಿ ಆತನು ನಿಮ್ಮ ಸಂಗಡ ಮಾತನಾಡ್ತಿದ್ದಾನೆ. ಯಾಕೆಂದರೆ ನಾವು ಫಲ ಕೊಡಬೇಕಂದ್ರೆ ದೇವರು ಮೊದಲು ನಮ್ಮಿಂದ ಎದುರು ನೋಡುವಂಥ ವಿಷಯ, ನಾವು ದೇವರಲ್ಲಿ ನೆಲೆಗೊಂಡಿರಬೇಕು. ದೇವರ ವಿಷಯಗಳನ್ನು ಕೆಲಸಗಳನ್ನು ನಾವು ಮಾಡುವಂಥ ಜನರು ದೇವರ ಮಗನು ದೇವರ ಮಗಳು ಆಗಿರಬೇಕು. ಆಮೇಲೆ ದೇವರಲ್ಲಿ ಬಂದ ಮೇಲೆ ಕೂಡ ದೇವರು ಹೇಳ್ತಾ ಇದ್ದಾನೆ, ನೀವು ನನ್ನಲ್ಲಿ ನೆಲೆಗೊಂಡಿರಬೇಕು. ಆಮೇಲೆ ಹಾಲೆಲೂಯಾ. ಒಂದು ಮನೆ ನೆಲೆ ನಿಲ್ಬೇಕಂದ್ರೆ ಅದ್ರ ಪಿಲ್ಲರು ಅಡಿಪಾಯ ಎಲ್ಲ ಹಿಂಗಿರ್ಬೇಕು, ಗಟ್ಟಿಯಾಗಿರ್ಬೇಕು. ಆಗ ಮನೆ 100% ಕೆಲವು ವರ್ಷಗಳಾದರೂ ನೆಲೆ ನಿಲ್ಲುತ್ತೆ. ಕೆಲವೊಂದು ನ್ಯೂಸ್ಗಳೆಲ್ಲ ನೋಡಿದೆ ನಾವಂತೂ ಮನೆ ಇನ್ನೂ ಕಟ್ತವ್ರೆ, 1 ಫ್ಲೋರ್ 2 ಫ್ಲೋರ್ 3ನೇ ಫ್ಲೋರ್ಗೆ ಏನೋ ಮೋಡ್ ಹಾಕೋ ಟೈಮಿಗೆ ಇಡೀ ಬಿಲ್ಡಿಂಗ್ಗೆ ಹೋಗ್ಬಿಡ್ತಂತೆ. ಆಮೇಲೆ ನೋಡ್ತಾ ಇದ್ರೆ ಇನ್ನೂ ಕಟ್ಟೋದ್ರಲ್ಲೇ ಇದೆ ಆ ಮನೆ ಬಿಲ್ಡಿಂಗ್ ಎಲ್ಲ. ಆದರೆ ಕಟ್ಟೋ ಟೈಮಲ್ಲೇ ಉದುರೋಗ್ಬಿಟ್ರೆ ಕತೆ, ಇನ್ನು ಅದು ನೆಲೆ ನಿಲ್ಲುತ್ತ ಮನೆ ಅದು ನೆಲೆ ನಿಲ್ಲಿಲ್ಲ. ಹಾಗಾಗಿ ಅದು ಬೇಗನೆ ನಾಶ ಆಗೋಯ್ತು. ಇನ್ನು ಆರಂಭದಲ್ಲಿ ಇದ್ದಾಗಲೇ ಅದು ನಾಶ ಆಗೋದ್ರೆ ಅದು ಓನರ್ಗೂ ನಷ್ಟ, ಕೆಲಸ ಮಾಡಿದವ್ರಿಗೂ ನಷ್ಟ, ಅದನ್ನು ನೋಡಿದಂಥ ಜನರು ಕೂಡ ಹೋಗಿತಾರೆ, ಬೈತಾರೆ. ಅದಕ್ಕೆ ಏನಪ್ಪ ಈ ಬಿಲ್ಡಿಂಗು ಇನ್ನೂ ಕಟ್ಟೋ ಟೈಮಲ್ಲಿ ಉದುರೋಗ್ಬಿಟ್ಟಿದೆ, ಇನ್ನು ಮುಂದೆ ಏನಾದರೂ ಕಟ್ಟಿ ಓಪನಿಂಗ್ ಅಂತ ಹೋಗಿದ್ರೆ ಯಾರಾದರೂ ಇದರಲ್ಲಿ ವಾಸ ಮಾಡ್ತಿದ್ರೆ ಮುಗೀತು, ಅವ್ರು ಇಡೀ ಕುಟುಂಬನೇ ಫಿನಿಶ್ ಆಗೋಗ್ಬಿಡುತ್ತೆ ಅಷ್ಟೇ. ಆಮೇಲೆ ನಾವು ಹಾಗೆ ದೇವರು ಕೂಡ ನಮ್ಮನ್ನು ಎದುರು ನೋಡ್ತಾ ಇರುವಂಥ ವಿಷಯ, ನೀವು ಬಂದ ಪುಟ್ಟ ಅಂತ ಒಂದು ದಿನ, ಒಂದು ವಾರ, ಒಂದು ತಿಂಗಳು, ಒಂದು ವರ್ಷ ಇರೋದಲ್ಲ. ನೆಲೆ ನಿಲ್ಲೋದಂದರೆ ಪರ್ಮನೆಂಟಾಗಿ ದೇವರಲ್ಲಿ ಸಾಯೋವರೆಗೂ ನಾನು ನೆಲೆ ನಿಲ್ಲಬೇಕು ಅನ್ನೋ ಒಂದು ದೃಢ ತೀರ್ಮಾನ ಬ್ರದರ್ ಸಿಸ್ಟರ್ ನಾವೆಲ್ಲರೂ ತೆಗೆದುಕೊಂಡಿರಬೇಕು. ಆಮೇನ್ ಹಾಲೆಲೂಯಾ. ಅದು ನಮ್ಮನ್ನು ದೇವರಲ್ಲಿ ನೆಲೆ ನಿಲ್ಲಿಸುವಂಥದ್ದಾಗಿದೆ. ಆಮೇನ್ ಹಾಲೆಲೂಯಾ. ಇಲ್ಲದಿದ್ದರೆ ನಾವೆಂದಿಗೂ ಖಂಡಿತವಾಗಿ ಯೇಸುವಿನಲ್ಲಿ ನಿಲ್ಲಕ್ಕಾಗಲ್ಲ. ಆಮೇನ್ ಹಾಲೆಲೂಯಾ. ಮುಂದೆ ದೇವರು ಸರಿಯಾದ ಕಾಲಗಳನ್ನು ಇಟ್ಟಿದ್ದಾನೆ. ಎಲ್ಲ ಉಪದ್ರವ ಕಾಲ, ಮಹಾ ಉಪದ್ರವ ಕಾಲಗಳು ಉಂಟು. ಆ ಕಾಲದಲ್ಲಿ ನಾವು ನೆಲೆ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಯಾಕಲ್ಲಿ ಅಷ್ಟೊಂದು ಕಠಿಣವಾದಂಥ ರೂಲ್ಸ್ಗಳು, ದೈವ ಮಕ್ಕಳಿಗೆ ವಿರುದ್ಧವಾದಂಥ ರೂಲ್ಸ್ಗಳೇ ಬರ್ತವೆ ಮುಂದೆ ಹೊರತು ಅನುಕೂಲವಾದ ರೂಲ್ಸ್ ಅಂತೂ ಬರೋದೇ ಇಲ್ಲ. ನೀವು ಮನಸ್ಸಲ್ಲೂ ಅನ್ಕೋಬೇಡಿ, ಇನ್ನು ಮುಂದಿನ ಕಾಲಗಳಲ್ಲೆಲ್ಲ ದೇವ್ರ ವಾಕ್ಯಕ್ಕೆ, ದೇವರು ಸಭೆಗೆ ಒಳ್ಳೆಯ ರೂಲ್ಸ್ಗಳೇ ಬರ್ತವೆ, ಸಪೋರ್ಟ್ ಆದ ರೂಲ್ಸ್ಗಳೇ ಬರ್ತಾವೆ ಅಂತ ನೆನೆಸಾಕಿ ಹೋಗ್ಬೇಡಿ. ಯಾಕಂದರೆ ಇದು ನಾವು ಒಂದು ಪ್ರವಾದನೆ ಅಂತ ಹೇಳ್ತಾ ಇಲ್ಲ, ದೇವ್ರ ವಾಕ್ಯ ಸ್ಪಷ್ಟವಾಗಿ ತಿಳಿಯಪಡಿಸ್ತದೆ. ಮುಂದೆ ಕಾಲನೇ ಉಪದ್ರವ ಕಾಲ ಅಂದರೆ ಅದ್ರ ಹಿಂದೆ ಅದಕ್ಕಿಂತ ಮುಂಚೆನೇ ಸೈತಾನನ್ನು ಎಲ್ಲ ರೆಡಿ ಮಾಡ್ಕೊತಾನೆ. ಏನಕ್ಕೆ? ಎಲ್ಲ ದೇವ್ರ ಸಭೆಗೂ ವಿರುದ್ಧವಾದಂಥ ಕಾನೂನುಗಳು ಬರ್ತವೆ, ವಾಕ್ಯಕ್ಕೆ ವಿರುದ್ಧವಾದ ಕಾನೂನುಗಳು ಬರ್ತವೆ, ವಾಕ್ಯಕ್ಕೆ ವಿರುದ್ಧವಾದಂಥ ಘಟನೆಗಳೆಲ್ಲ ಲೋಕದಲ್ಲಿ ಸಂಭವಿಸುತ್ತದೆ. ಆ ಕಾಲದಲ್ಲಿ ನಾವು ಕ್ರಿಸ್ತನಲ್ಲಿ ನೆಲೆ ನಿಲ್ಲೋದು ಭಾಳ ಕಷ್ಟ. ಈಗಲೇ ನೆಲೆ ನಿಂತಿಲ್ಲ ಅಂದರೆ ಇನ್ನು ಮುಂದಿನ ಕಾಲದಲ್ಲಿ ನೀವು ಎಲ್ಲಿ ನೆಲೆ ನಿಲ್ತೀರ? ಎಲ್ಲ ಪುಸ್ತಕಂತ ಆ ಕಟ್ಟಲ್ಪಟ್ಟಂಥ ಮನೆಯ ರೀತಿಯಲ್ಲಿ ಬೇಗನೆ ಇನ್ನೂ ಕಟ್ಟೋ ಟೈಮಲ್ಲಿ ಉದುರೋಗ್ಬಿಡ್ತೀರ ಅಷ್ಟೇ. ಆಮೇಲೆ ಹಾಲಲ್ಲಿ ಆಗಿದ್ದರೆ ನಿಮ್ಮ ಜೀವಿತವೆಲ್ಲವೂ ವ್ಯರ್ಥವಾಗೋಗುತ್ತೆ. ಆಮೇಲೆ ಹಾಲಲ್ಲಿ ಯಾಕಂದರೆ ನೀವು ವ್ಯರ್ಥ ಆಗಬಾರ್ದು ಅನ್ನೋದು ಹಾಗೆ ದೇವರು ಆತನ ಮುಂಚಿತವಾಗಿ ನಿಮ್ಮ ಸಂಗಡ ಆತನು ತನ್ನ ವಾಕ್ಯಗಳ ಮುಖಾಂತರವಾಗಿ 100% ಈ ದಿನ ಮಾತನಾಡ್ತಾ ಇದ್ದಾನೆ. ನೀವು ನಂಬುವನು ದೇವರ ಮಹಿಮೆನ ಕಾಣುವವನಾಗಿರ್ತಾನೆ. ಆಮೇಲೆ ಹಾಲಲ್ಲಿಯ ದೇವರು ನಿಮ್ಮನ್ನ ಎಚ್ಚರಪಡಿಸಿದಾಗ ನೀವು ಎಚ್ಚೆತ್ತುಕೊಂಡರೆ ನೀವು ಜೀವಕ್ಕೆ ಬಾಧ್ಯರಾಗ್ತೀರ. ದೇವರು ನಿಮ್ಮನ್ನು ಎಚ್ಚರಿಸಿದಾಗ ಎಚ್ಚೆತ್ತುಕೊಳ್ಳದೆ ಹೋದರೆ ನೀವು ಸಾವಿಗೆ ಕಡೆಗೆ ನಿಮ್ಮ ಪ್ರಯಾಣ ಸಾಗ್ತಾ ಇರೋದು ಅಷ್ಟೇ. ಆಮೇಲೆ ಆದ್ದರಿಂದ ದೇವರು ನಿಮ್ಮನ್ನು ಸಾವಿನಿಂದ, ಮರಣದಿಂದ, ಎಲ್ಲವುಗಳಿಂದ ತಪ್ಪಿಸಿ ಆತನು ನಿತ್ಯ ಜೀವದ ಕಡೆಗೆ ನಿಮ್ಮನ್ನು ನಡೆಸಲು ಎದುರು ನೋಡ್ತಾ ಇದ್ದಾನೆ. ಆತನ ಆಸೆ ಆಕಾಂಕ್ಷೆ ಅದಾಗಿದೆ. ನೀವು ಕೂಡ ಕ್ರಿಸ್ತನಲ್ಲಿ ಬಂದ ನಂತರ ಕ್ರಿಸ್ತನಲ್ಲಿ ನೀವು ನೆಲೆ ನಿಲ್ಲುವವರಾಗಿರಬೇಕೆಂದು ದೇವರ ಆತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನೇ ಕೇಳಲು ಅದ ನಂಬರ್ ಮಾತ್ರ ನಾವು ಕರವನ್ನು ತಟ್ಟುತ್ತಾ ದೇವರ ನಾಮವನ್ನು ಮಹಿಮೆ ಪಡಿಸುವವರಾಗಿರೋಣ. ಆಮೇಲೆ ಹಾಲೆಲೂಯಾ. ಅಕ್ಕಪಕ್ಕದಲ್ಲಿರೋರಿಗೂ ಕೂಡ ಕೈ ಕೊಟ್ಟು ಹೇಳಿ, ನೀವು ದೇವರಲ್ಲಿ ನೆಲೆಗೊಳ್ಳಿರಿ ಎಂಬುದಾಗಿ. ಆಮೇಲೆ ಯು ಹ್ಯಾವ್
abide in God. Amen. Hallelujah. మీరు దేవునిలో నివసించాలా. Amen. Hallelujah. ಹಾಗಾದರೆ ನಾವು ದೇವರಲ್ಲಿ ನೆಲೆ ನಿಂತವರಾಗಿರ್ಬೇಕು. Amen. Hallelujah. ಯಾವಾಗ ನಾವು ಕ್ರಿಯೆ ಮುಖಾಂತರವಾಗಿ ಮತ್ತೊಬ್ಬರಿಗೆ ಹೇಳ್ತೇವೋ ಅದು ಕ್ರಿಯೆನ ತೋರಿಸುತ್ತೆ. ಕ್ರಿಯೆ ಇಲ್ಲದ ನಂಬಿಕೆ ಅದು ಸತ್ತದಾಗಿದೆ. ನಾವು ನಂಬ್ತೇವೆ ದೇವರ ವಾಕ್ಯನ, ಅದನ್ನು ಕ್ರಿಯೆ ರೂಪದಲ್ಲಿ ಹೇಗೆ ಅಕ್ಕಪಕ್ಕದಲ್ಲಿರೋರಿಗೆ ಆದರೂ ಕ್ರಿಯೆಯ ರೂಪದಲ್ಲಿ ನಾವು ಕೈ ಕೊಟ್ಟು ಹೇಳಿದಾಗ ಅದು ಒಂದು ಕ್ರಿಯೆಯನ್ನು ಸೂಚಿಸುತ್ತೆ. ಹಾಗಾದರೆ ನಮಗೆ ನಂಬಿಕೆ ಇರಬೇಕು, ನಂಬಿಕೆಗೆ ತಕ್ಕಂತೆ ಕ್ರಿಯೆ ಇರಬೇಕು. ಆಮೇಲೆ ಹಲ್ಲೆಲೂಯಾ. ನಾವು ದೇವರಲ್ಲಿ ನೆಲೆ ನಿಂತಿದ್ದೀವಿ ಅಂದರೆ ಹೇಗಿರಬೇಕು? ದೇವರನ್ನು ಅನುಸರಿಸಿ ನಡೆಯುವವರಾಗಿರಬೇಕು ಮತ್ತು ಫಲ ಕೊಡುವಂಥವರಾಗಿರಬೇಕು. ಆಮೇಲೆ ಹಲ್ಲೆಲೂಯಾ. ಭಾಗ 1ರಲ್ಲೂ ಕೂಡ ದೇವರ ಆತ್ಮನು ನಮ್ಮ ಸಂಗಡ ಅನೇಕ ವಿಷಯಗಳನ್ನು ಆತನ ಮಾತನಾಡಿದವರು ಮಾತ್ರ ಆಮೇಲೆ ಹೇಳೋಣ. ವಾಕ್ಯ ಎಲ್ಲ ಕೇಳಿಸ್ಕೊಂಡವರು ಆಮೇಲೆ ಹೇಳೋಣ. ಆಮೇಲೆ ಹಲ್ಲೆಲೂಯಾ. ಕಳೆದ ವಾರಗಳಲ್ಲೂ ನಾವು ಎಷ್ಟು ವಾಕ್ಯ ದೇವರ ಆತ್ಮನ ನಮ್ಮ ಸಂಗಡ ಮಾತಾಡಿ ಕೇವಲ 3 ವಾಕ್ಯಗಳು. ಈ ವಾರದಲ್ಲಂತೂ ಭಾಗ 2 ಆದರೆ ಇದರ ಕುರಿತಾಗಿ ಒಂದು 5-6 ವಾಕ್ಯಗಳ ಇದ್ದಾವೆ. ಅಷ್ಟಾದರೂ ಮುಗಿಸ್ಬೇಕೆಂಬ ಪ್ರಯತ್ನದಲ್ಲಿ ದೇವರ ಆತ್ಮ ನಮ್ಮನ್ನು ನಡೆಸ್ತಾ ಇದ್ದಾನೆ. ಹಂಗಾಗಿ ಇವತ್ತು ಸ್ವಲ್ಪ ವೇಗವಾಗಿ ದೇವರ ವಾಕ್ಯಗಳನ್ನು ನೋಡಿಕೊಳ್ಳುವವರಾಗಿರೋಣ. ಹಾಗೆ ನೀವು ವಾಕ್ಯದಲ್ಲಿ ರೆಸ್ಪಾನ್ಸ್ ಆಗಿರಬೇಕು, ವೇಗವಾಗಿ ರೆಸ್ಪಾನ್ಸ್ ಮಾಡ್ತಾ ಇರಬೇಕು. ಆಮೇಲೆ ಹಲ್ಲೆಲೂಯಾ. ಅಕ್ಕಪಕ್ಕದಲ್ಲಿರೋರು ಕೂಡ ಕೈ ಕೊಟ್ಟಲ್ಲಿ ವೇಗವಾಗಿ ದೇವರ ಕ್ರಿಯೆಗಳಲ್ಲಿ ನೀವಿರಿ ಎಂಬುದಾಗಿ. ಆಮೇಲೆ ದೇವರ ಕೆಲಸಗಳನ್ನ ಹೇಗೆ ಮಾಡಬೇಕು, ಬೇಗನೆ ಮಾಡ್ತಾ ಇರಬೇಕು. ಯಾಕೆ ಹೇಳಿ, ನಮಗೆ ಟೈಮ್ ಇಲ್ಲ ಕಣ್ರಿ. ಯಾವಾಗ ರಹಸ್ಯ ಬರೋಣ ಬರುತ್ತೋ ದೇವ್ರ ಕೆಲಸ ಎಲ್ಲ ಭೂಮಿಲಿ ನಿಲ್ಲಿಸ್ಬಿಟ್ಟೆ ನಾವು ಹೋಗ್ತಾ ಇರಬೇಕು. ಇನ್ನು ಬೇರೆ ಕೆಲಸಗಳು ನಮಗೆ ಲೋಕದಲ್ಲಿ ಏನೂ ಇರಲ್ಲ. ನಮ್ಮೆಲ್ಲ ಕೆಲಸಗಳು ಇನ್ನು ಪರಲೋಕದಲ್ಲಿ ದೇವರ ರಾಜ್ಯದಲ್ಲಿ ಆರಂಭ ಆಗ್ತವೆ. ಆಮೇಲೆ ಹಲ್ಲೆಲೂಯಾ. ಹಾಗಾಗಿ ದೇವರು ಕೊಟ್ಟಿರುವ ಪ್ರತಿಯೊಂದೊಂದು ನಿಮಿಷ, ದಿನಗಳು, ವಾರಗಳು, ತಿಂಗಳು, ವರ್ಷಗಳು ಎಲ್ಲವೂ ಕೂಡ ನಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ. ಆಮೇಲೆ ಹಲ್ಲೆಲೂಯಾ. ಹಾಗಾಗಿ ದೇವರು ಕೊಟ್ಟ ಎಲ್ಲ ಸಮಯಗಳನ್ನು ದೇವರ ಮಹಿಮೆಗಾಗಿ ಉಪಯೋಗಿಸ್ಕೊಳ್ಳಬೇಕಾದಂಥ ಸಮಯಕ್ಕೆ ನಾವು ಆಲ್ರೆಡಿ ಬಂದಿದ್ದೇವೆ. ಅದನ್ನು ಉಪಯೋಗಿಸೋಣ, ದೇವರನ್ನ ಮಹಿಮೆ ಪಡಿಸೋಣ. ಆಮೇಲೆ ಹಲ್ಲೆಲೂಯಾ. ಈಗ ನಾವು ಈ ವಾಕ್ಯದ ಮುಂದುವರೆದ ಭಾಗವನ್ನು ನೋಡಿಕೊಳ್ಳೋಣ. ಮೊದಲು ದೇವರು ಹೇಳಿರೋದು, ನೀವು ನನ್ನಲ್ಲಿ ನೆಲೆಗೊಂಡಿರಿ. ಆಮೇಲೆ ಹಲ್ಲೆಲೂಯಾ. 2ನೇ ಅಂಶ ಆತನು ಹೇಳ್ತಾ ಇದ್ದಾನೆ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಆಮೇಲೆ ಹಲ್ಲೆಲೂಯಾ. ನಾವು ದೇವರ ಸಮೀಪಕ್ಕೆ ಬರಬೇಕು, ಆಗ ಆತನು ನಮ್ಮ ಸಮೀಪಕ್ಕೆ ಬರುವನು ಎಂದು ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಆದ ಕಾರಣ ನಾವು ದೇವರಲ್ಲಿ ಮೊದಲು ನೆಲೆ ನಿಲ್ಲುವವರಾಗಿರಬೇಕು. ದೇವರಿಗಾಗಿ ನಾನು ನಿಲ್ತೇನೆ ಎಂಬ ತೀರ್ಮಾನವನ್ನು ನಾನೇ ತೆಗೆದುಕೊಳ್ಬೇಕು. ಅಕ್ಕಪಕ್ಕದಲ್ಲಿರೋ ಕೂಡ ಕೈಕೊಟ್ಟಲ್ಲಿ ದೇವ್ರಿಗಾಗಿ ನೀವು ನಿಲ್ರಿ, ನಿಮ್ಗಾಗಿ ದೇವ್ರು ನಿಲ್ತಾನೆ ಅಂತ. ಆಮೇಲೆ ಹಲ್ಲೆಲೂಯಾ. ಹ್ಯಾವ್ ಮಸ್ಟ್ ಸ್ಟ್ಯಾಂಡ್ ಫಾರ್ ಗಾಡ್. ಆಮೇಲೆ ದೇವರ ಬಳಿಯಲ್ಲಿ ನೀವು ನೆಲೆ ನಿಲ್ಲುವವರಾಗಿರ್ಬೇಕು. ಆಮೇಲೆ ಹಲ್ಲೆಲೂಯಾ. ಆಗ ದೇವರು ನಿಮ್ಗಾಗಿ ನೆಲೆ ನಿಲ್ಲುವವನಾಗಿದ್ದಾನೆ. ಗಾಡ್ ವಿಲ್ ಬಿ ಸ್ಟ್ಯಾಂಡ್ ಫಾರ್ ಯು. ಆಮೇಲೆ ಹಲ್ಲೆಲೂಯಾ. ಹಾಗಾದರೆ ದೇವರು ನಿಮಗಾಗಿ ಕೂಡ ಆತನು ನಿಲ್ಲುವವನಾಗಿದ್ದಾನೆ. ದೇವರು ನಿಗೋಸ್ಕರ ಆತನು ನಿಲ್ಲೇ ಬಿಡ್ತಾಡು, ಆಮೇಲೆ ನಿಲ್ಲಿಸ್ತಾಡು. ಹಲ್ಲೆಲೂಯಾ. ಹಾಗಾದರೆ ದೇವರು ನಿಮಗಾಗಿ ನಿಲ್ಲುವಾಗ ನೀವು ಆತನಿಗಾಗಿ ನಿಲ್ಲುವವರಾಗಿರ್ಬೇಕು. ಆತನಿಗಾಗಿ ನೀವು ನಿಂತಾಗ ದೇವರು ನಿಮಗಾಗಿ ಕೂಡ ನಿಲ್ಲುವವನಾಗಿದ್ದಾನೆ. ನಿಮ್ಮ ಜೀವಿತದಲ್ಲಿ ಏನೇ ಕಷ್ಟಗಳು, ಹೋರಾಟಗಳು ಬಂದಾಗ ದೇವರು ನಿಮ್ಮ ಪರವಾಗಿರೋದ್ರಿಂದ ಯಾವುದೇ ಕಷ್ಟಗಳು, ರೋಗಗಳು, ವ್ಯಾಧಿಗಳಾಗಲಿ, ಮುಂದೋದ ಶಕ್ತಿಗಳಾಗಲಿ, ಲೋಕದ ಅಧಿಪತಿಯ ಶಕ್ತಿಗಳಾಗಲಿ ಯಾವುದೋ ಅದು ಕೆಲಸ ಮಾಡದ ಹಾಗೆ ದೇವರು ಕೆಲಸ ಮಾಡುವವನಾಗಿರ್ತಾನೆ ನಿಮ್ಮ ಪರವಾಗಿ. ದೇವರು ನಿನ್ನ ಪಕ್ಷವಾಗಿ ಇರೋದಾದರೆ ನಿನ್ನನ್ನು ಎದುರಿಸುವವರು ಯಾರೋ? ದೇವ್ರ ವಾಕ್ಯ ಹೆಂಗೆ ಹೇಳುತ್ತಂದ್ರೆ ಹಂಗೆ ಹೇಳುತ್ತೆ. ಆಮೇಲೆ ಹಲ್ಲೆಲೂಯಾ. ದೇವ್ರ ವಾಕ್ಯನ ಯಾವಾಗಲೂ ಧೈರ್ಯದಿಂದ ಹೇಳುವಂಥವ್ರು ನೀವು ಆಗಿರ್ಬೇಕು. ಆಮೇಲೆ ಹಲ್ಲೆಲೂಯಾ. ಅಕ್ಕಪಕ್ಕದಲ್ಲಿರೋ ಕೂಡ ಕೈ ಕೊಟ್ಟಲ್ಲಿ ದೇವ್ರ ವಾಕ್ಯ ಅಂತೂ ಧೈರ್ಯವಾಗಿ ಹೇಳ್ರಿ. ಯಾಕೆ ಹೇಳಿ, ಯಾರಿಗೂ ಭಯ ಪಡ್ಕೊಂಡು ಯಾವತ್ತೂ ಕೂಡ ವಾಕ್ಯ ಹೇಳಿಲ್ಲ. ಆಮೇಲೆ ಹಲ್ಲೆಲೂಯಾ. ಆದ್ದರಿಂದ ನಾವು ಕೂಡ ದೇವ್ರ ವಾಕ್ಯ ಅಂತ ಧೈರ್ಯವಾಗಿ ಹೇಳ್ಬೇಕು. ಆಮೇಲೆ ಹಲ್ಲೆಲೂಯಾ. ಲೋಕದ ವಿಷಯಗಳು, ಬಿಸ್ನೆಸ್ ಹೆಂಗೆ ಮಾಡಬೇಕು, ವ್ಯಾಪಾರ ಹೆಂಗೆ ಮಾಡ್ಬೇಕಂತ ಹೆಂಗೆ ಹೇಳ್ತಾರೆ ಅಂದರೆ ಧೈರ್ಯವಾಗಿ ಹೇಳ್ತಾರೆ, ಧೈರ್ಯವಾಗಿ ಮಾತಾಡ್ತಾರೆ. ವಾಕ್ಯಗಳು ಮಾತಾಡ್ರು ಅಂದರೆ ಅಯ್ಯೋ, ಕೆಲವರಿಗೆ ಧೈರ್ಯ ಇರಲ್ಲ, ನಾಚಿಕೆ ಸ್ವಭಾವ, ಇನ್ನೂ ಏನೇನು ಸ್ವಭಾವಗಳು ಇರ್ತಾವೋ ಅವ್ರಿಗೆ ಗೊತ್ತು. ಆಮೇಲೆ ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ಯಾವುದು ಬೇಡ, ಕಾಂಪ್ರಮೈಸ್ ಬೇಡ. ಆಮೇಲೆ ದೇವ್ರ ವಾಕ್ಯ ಧೈರ್ಯವಾಗಿ ಹೇಳ್ಬೇಕು. ದೇವರಂತೆ, ಯೇಸುವಿನಂತೆ ನಾವು ಮಾತನಾಡಲು ಶಕ್ತವುಳ್ಳವರಾಗಿ
ದೇವರಿಗಾಗಿ ನೆಲೆ ನಿಂತರೆ ದೇವರು ನಮಗಾಗಿ ನೆಲೆ ನಿಲ್ಲುವವನಾಗಿದ್ದಾನೆ. ನಾವು ದೇವ್ರಿಗಾಗಿ ಒಂದು ಕೆಲಸ ಮಾಡಿದ್ರೆ ದೇವ್ರು ನಮಗಾಗಿ ಸಾವಿರಾರು ಕೆಲಸಗಳನ್ನು ಆತನು ಮಾಡುವವನಾಗಿದ್ದಾನೆ. ಆದ್ದರಿಂದ ದೇವ್ರು ಹೇಳುವುದು, ನೀವು ದೇವ್ರ ರಾಜ್ಯಕ್ಕಾಗಿ ನೀತಿಗಾಗಿ ದುಡಿಯಿರಿ, ಆಗ ಅವಳ ಕೂಡ ನಿಮ್ಗೆಲ್ಲವನ್ನು ದೇವ್ರು ಕೊಡ್ತಾನೆ. ಅಂದರೆ ನೀವು ಏನೋ ಒಂದು ಸಣ್ಣ ಪುಟ್ಟ 2 ಕೆಲಸ ಏನೋ ಮಾಡಿದ್ದೀರ ಅಷ್ಟೇ ದೇವ್ರಿಗಾಗಿ. ಆದರೆ ದೇವರು ನಿಮಗಾಗಿ ನಿಮ್ಮ ಜೀವಿತ ಕಾಲದಲ್ಲಿ ಏನೇನು ಅಗತ್ಯಗಳು ಬೇಕೋ ಆ ಎಲ್ಲ ಅಗತ್ಯಗಳನ್ನು ಆತನೇ ನಿಮ್ಮ ಪರವಾಗಿ ಆತನು ಪೂರೈಸುವವನಾಗಿದ್ದಾನೆ. ಆ ಎಲ್ಲ ಕೆಲಸಗಳನ್ನು ಆತನು ನಿಮಗಾಗಿ ಮಾಡಿ ಮುಗಿಸ್ಬಿಡ್ತಾನೆ. ನಿಮಗೆ ಯಾವುದೇ ಟೈಮ್ಗೆ ಏನೇನು ಕೊಡಬೇಕು ಅದೆಲ್ಲವನ್ನು ಕೊಟ್ಟು ನಡೆಸುವವನು ಶಕ್ತನಾಗಿದ್ದಾನೆ. ಆಮೇಲೆ ಹಾಲೆಲೂಯಾ. ನಮ್ಮ ಜೀವಿತದಲ್ಲೂ ಕೂಡ ಅಷ್ಟೇ ದೇವ್ರನ್ನಾಗಿ ನಾವೇನೋ ಒಂದು ಎರಡೋ ಸಣ್ಣ ಪುಟ್ಟ ಕೆಲಸಗಳೇನೋ ಮಾಡಿರ್ತೀವಿ, ಆದರೆ ದೇವರು ನಮಗಾಗಿ ಎಷ್ಟೋ ಒಳ್ಳೆ ಉಪಕಾರಗಳನ್ನು ಸಹಾಯಗಳನ್ನು ದೇವರು ನಮ್ಮ ಜೀವಿತದಲ್ಲಿ ಮಾಡಿದವನಾಗಿದ್ದಾನೆ. ಆಮೇಲೆ ಹಾಲೆಲೂಯಾ. దేవునికోస్కరం మనం చేసేది చిన్న పని ఒకటో రెండో ఉంటుంది అంతే. ఆమెన్ హల్లెలూయా. అయితే దేవుడు మన కోసరం ఎంతెంతో పెద్ద పని చేసి మనకి ఏమి ఇవ్వాలో దేవుడు అదంతా తక్కువ సమయంలో దేవుడు ఇచ్చాడు. ఆమెన్ హల్లెలూయా. బట్టి దేవునికి మహిమ కలుగునుగాక. ఆమెన్ హల్లెలూయా. ಆದ್ರಿಂದ ದೇವರಿಗೆ ಮಹಿಮೆ ಉಂಟಾಗಲಿ. ಪ್ರತಿಯೊಬ್ಬರ ಜೀವಿತದಲ್ಲೂ ದೇವರು ಅನೇಕ ಸಹಾಯಗಳನ್ನು ಮಾಡಿದ್ದಾನೆ. ಅದು ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ ಅನ್ನೋರು ಮಾತ್ರ ಆಮೇನ್ ಹೇಳೋಣ. ಆಮೇನ್ ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನೆಲೆ ನಿಂತವನು ಬಿದ್ದ ಚರಿತ್ರೆ ಇತಿಹಾಸ ಇಲ್ಲ. ಆಮೇಲೆ ದೇವ್ರಿಗಾಗಿ ದೇವ್ರ ವಾಕ್ಯಕ್ಕಾಗಿ ನೆಲೆ ನಿಂತವನನ್ನ ದೇವ್ರು ಇದುವರೆಗೂ ನೆಲೆ ನಿಲ್ಲಿಸಿದ್ದಾನೆ. ಆಮೇನ್ ಹಲ್ಲೆಲೂಯಾ. ದಾವೀದನು ದೇವ್ರಿಗಾಗಿ ನಿಂತನು, ದೇವ್ರಿಗಾಗಿ ಯುದ್ಧಗಳನ್ನು ಮಾಡಿದನು. ದೇವರೇ ಹೇಳಿದನು, ನೀನು ಆ ದೇಶದ ಮೇಲೆ ಯುದ್ಧ ಮಾಡೋ, ಅವ್ರನ್ನೆಲ್ಲ ಫಿನಿಶ್ ಮಾಡೋ ಅಂತ. ದೇವ್ರು ಹೇಳದಂತೆ ಆ ದೇಶದ ಮೇಲೆ ಹೋದ, ಯುದ್ಧ ಮಾಡ್ದ, ದೇಶದಲ್ಲಿ ಇದ್ದವ್ರನ್ನೆಲ್ಲ ಫಿನಿಶ್ ಮಾಡಿ ಮುಗಿಸ್ಬಿಟ್ಟ. ಹಾಗಾಗಿ ದೇವ್ರು ಹೇಳಿದ್ದಂತೆ ಅವ್ನು ಮಾಡಿದ್ದರಿಂದ ಅವನ ಹೆಸರು ಇದುವರೆಗೂ ಏನು ಮಾಡ್ತಾನೆ, ದೇವರು ನೆಲೆ ನಿಲ್ಲಿಸಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಅದನ್ನ ಹೆಸರನ್ನ ಇದುವರೆಗೂ ಅನೇಕರು ತಂದೆ ತಾಯಿಗಳು ತಮ್ಮ ಮಕ್ಕಳಿಗೂ ಕೂಡ ಅದೇ ಹೆಸರು ಇಡ್ತಾರೆ. ಡೇವಿಡ್, ದಾವೀದ ಅಂತ ಹೆಸರಿಡುವವರು ಎಷ್ಟು ಸಾವಿರಾರು ಜನರು ಲೋಕದಲ್ಲಿ ಉಂಟು. ಆಮೇಲೆ ಹಲ್ಲೆಲೂಯಾ. ಆ ಹೆಸರು ಒಳ್ಳೆಯಬೇಕಂತೆ ದೇವ್ರು ತೀರ್ಮಾನ ಮಾಡೋದು. ಕಾರಣ ಅವನು ದೇವ್ರಿಗಾಗಿ ನೆಲೆ ನಿಂತನು. ಆಗ ದೇವರು ತೀರ್ಮಾನ ಮಾಡ್ದ, ನೀನು ನನಗಾಗಿ ನಿಂತಿದ್ಯಾ, ಹಾಗಾಗಿ ನಾನು ಹೇಳ್ತೇನೆ, ನಿನ್ನ ಹೆಸರನ್ನ ನಾನು ಉಳಿಸ್ತೀನಿ ಎಂಬುದಾಗಿ ದೇವರು ಕೂಡ ಅವನ ಪಕ್ಷವಾಗಿದ್ದು, ಅವನ ಪರವಾಗಿದ್ದು ದೇವರ ಕಾರ್ಯಗಳನ್ನು ಇದುವರೆಗೂ ಮಾಡ್ತಾನೆ ಬಂದಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಇದುವರೆಗೂ ಇಸ್ರಾಯೇಲ್ ದೇಶನ ದಾವೀದನ ನಗರ, ಡೇವಿಡ್ ಸಿಟಿ ಎಂಬುದಾಗಿ ಕೂಡ ಕರೆಯುವಂಥವರಾಗಿದೆ. ಕಾರಣ ದೇವ್ರಿಗಾಗಿ ದಾವೀದನು ನಿಂತನು, ದಾವೀದನಿಗಾಗಿ ದೇವರು ಕೂಡ ನಿಂತನು. ಆಮೇಲೆ ಹಲ್ಲೆಲೂಯಾ. ಹಾಗಾಗಿ ನೀನು ನಿನ್ನ ಕುಟುಂಬ ದೇವ್ರಿಗಾಗಿ ನೆಲೆ ನಿಲ್ಲುವುದಾದರೆ ದೇವರು ನಿನಗಾಗಿ ನಿನ್ನ ಕುಟುಂಬಕ್ಕಾಗಿ ಆತನು ನೆಲೆ ನಿಲ್ಲುವವನಾಗಿದ್ದಾನೆ. ಅದು ನಂಬುವವರು ಮಾತ್ರ ನಾವು ಕಣ್ಣು ತಟ್ಟುತ್ತಾ ದೇವರು ನಮ್ಮ ಮಹಿಮೆ ಪಡಿಸುವವರಾಗಿರೋಣ. ಆಮೇಲೆ ಹಲ್ಲೆಲೂಯಾ. ಯಾರು ದೇವ್ರಿಗಾಗಿ ನೆಲೆ ನಿಲ್ಲುವವರಾಗಿದ್ದಾರೋ ದೇವರು ಅವರಿಗಾಗಿ ನೆಲೆ ನಿಲ್ಲುವವನಾಗಿರುತ್ತಾನೆ. ದೇವರು ಅವ್ರಿಗಾಗಿ ಸಹಾಯವನ್ನು ಮಾಡುವವನಾಗಿರ್ತಾನೆ. ಅವರು ಇಕ್ಕಟ್ಟಿನಲ್ಲಿ ಮೊರೆ ಇಟ್ಟರೆ ಸಾಕು, ದೇವರು ತಕ್ಷಣ ಅವರ ಮೊರೆಯನ್ನು ಕೇಳಿ, ಅವರ ಪ್ರಾರ್ಥನೆಯನ್ನು ಕೇಳಿ ದೇವರು ಅವರ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುವವನಾಗಿದ್ದಾನೆ ಎಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂಥದ ಕ್ಷಣಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಘ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಿದ್ದಾನೆ. ಆಮೇನ್ ಹಲ್ಲೆಲೂಯಾ. ಹಾಗಾದರೆ ಈ ವಾಕ್ಯದ ಮುಂದುವರೆದ ವಾಕ್ಯವನ್ನು ನಾವು ಓದಿಕೊಳ್ಳುವವರಾಗೋಣ. ಅಲ್ಲಿ ದೇವರು ಈ ರೀತಿಯ ಮಾತನಾಡ್ತಾ ಇದ್ದಾನೆ. ಕೊಂಬಿಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ ಎಂಬುದಾಗಿ ದೇವರಾತ್ಮನು ತನ್ನ ವಾಕ್ಯದ ಮುಖಾಂತರವಾಗಿ ಶಾರ್ಪಾಗಿ ಮಾತನಾಡ್ತಾ ಇದ್ದಾನೆ. ಆಮೇಲೆ ಅದರಿಂದಲೇ ದೇವ್ರ ಕೇಳೋದು, ಅದು ಹಿಬ್ಬಾಯ ಕದ್ದಿಗಿಂತಲೂ ಹರಿತವಾದದ್ದು. ಆಮೇಲೆ ಹಲ್ಲೆಲೂಯಾ. ಬೇರೆ ಆಶೀರ್ವಾದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ ಅಂತಲೇ ಹೇಳ್ತಾ ಇದ್ರೆ ಅದೇನಾಗೋಗುತ್ತೆ, ಸ್ವೀಟ್ ಊಟ ಆಗೋಗ್ಬಿಡುತ್ತೆ. ಸ್ವೀಟ್ ಊಟ ಎಲ್ಲ ಪ್ರತಿದಿನ ಪ್ರತಿ ವಾರ ತಿಂತಾನೆ ಇದ್ಬಿಟ್ರೆ ಏನಾಗುತ್ತೆ, ನಮಗೆ ಶುಗರ್ ಬೇಗ ಭೂಮಿಯಲ್ಲಿ ಜಾಗ ಖಾಲಿ ಮಾಡಬೇಕಾಗುತ್ತೆ. ಹಾಗಾಗಿ ಹೆಚ್ಚಾಗಿ ಖಾರದ ಊಟ ತಿಂದರೆ ಸ್ವಲ್ಪ ಇನ್ನೂ ದಿನಗಳು ಹೆಚ್ಚಾಗ್ಬೋದು. ಅಷ್ಟೇ ಅದು ಎಲ್ಲ ದೇವರ ಕೃಪೆ. ಹಾಗೆ ದೇವರ ವಾಕ್ಯದಲ್ಲೂ ಕೂಡ ಯಾವಾಗ ಆಶೀರ್ವಾದದ ವಾಕ್ಯಗಳನ್ನೇ ಕೇಳ್ತಾನೆ ಇದ್ದರೆ ಅದು
ನಮಗೆ ಸ್ವೀಟ್ ಆಹಾರ ಆಗೋಗ್ಬಿಡುತ್ತೆ. ಖಾರದ ಆಹಾರ ಏನಂದರೆ ದೇವ್ರ ವಾಕ್ಯ ಈ ರೀತಿಯ ಮಾತನಾಡ್ತಾ ಇರೋದು. ಇವತ್ತು ಮಾತನಾಡ್ತಿರೋ ಎಲ್ಲ ವಾಕ್ಯಗಳು ಹೆಚ್ಚಾಗಿ ಖಾರದ ವಾಕ್ಯಗಳು. ಆಮೇಲೆ ಹಾಲೆಲೂಯಾ. ಆದ್ದರಿಂದ ದೇವರು ಈ ದಿನ ಮಾತನಾಡ್ತಾ ಇದ್ದಾನೆ, ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರೋದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು, ಹಾಗೆ ನೀವು ನನ್ನಲ್ಲಿ ನೆಲೆಗೊಂಡಿರೋದಿದ್ದರೆ ಫಲ ಕೊಡಲಾರಿರಿ. ಹಾಗಾದರೆ ದೇವರು ನಮ್ಮಿಂದ ಫಲಗಳನ್ನು ಎದುರು ನೋಡುವಂಥ ದೇವರು ನಮ್ಮ ದೇವರಾಗಿದ್ದಾನೆ. ಆಮೇಲೆ ದ್ರಾಕ್ಷಿಯ ಬಳ್ಳಿಯ ಕುರಿತಾಗಿ ದೇವರು ಕಳೆದ ವಾರಗಳಿಂದ ಆತ ನಮ್ಮ ಸಂಗ ಮಾತನಾಡ್ತಾ ಬಂದನು. ಆ ದ್ರಾಕ್ಷಿಯ ಬಳ್ಳಿಯನ್ನು ನೀವೆಲ್ಲ ನೋಡಿದ್ದೀರ. ಸ್ತೋತ್ರ. ಆಮೇಲೆ ಹಾಲೆಲೂಯಾ. ಆ ದ್ರಾಕ್ಷಿಯ ಬಳ್ಳಿ ಎಲ್ಲಿ ನೆಲೆಗೊಂಡಿರಬೇಕು ಅಂದರೆ ಅದು ಭೂಮಿಯಲ್ಲಿ ನೆಲೆಗೊಂಡಿರಬೇಕು. ಅದರ ಬೇರು ಭೂಮಿಯಲ್ಲಿ ಇರಬೇಕು. ಆಮೇಲೆ ಹಾಲೆಲೂಯಾ. ಆಗ ಅದರ ಬಳ್ಳಿಗಳು ಭೂಮಿಯಿಂದ ಹೊರಗಡೆಗೆ ಎಲ್ಲ ಕಡೆಗೂ ಹರಡುತ್ತೆ. ಅನಂತರ ಅದು ಫಲಗಳನ್ನು ಕೊಡುವಂಥದ್ದಾಗಿರುತ್ತೆ. ಹಾಗೆ ನಾವು ಬೇರು ಕ್ರಿಸ್ತನೆಂಬ ಬಂಡೆಯಲ್ಲಿ ನಮ್ಮ ಬೇರು ನೆಲೆಗೊಂಡಿರಬೇಕು. ಆಮೇಲೆ ಹಾಲೆಲೂಯಾ. ನಾವು ದೇವರಲ್ಲಿ, ದೇವರ ವಾಕ್ಯದಲ್ಲಿ ಎಷ್ಟು ಆಳವಾಗಿ ನಮ್ಮ ಬೇರು ನೆಲೆ ನಿಂತಿರುತ್ತೋ ನಾವು ಹೊರಗಡೆಗೆ ಅಷ್ಟು ಹೆಚ್ಚಾಗಿ ಫಲಗಳನ್ನು ಕೊಡಲು ನಮ್ಮಿಂದ ಸಾಧ್ಯ ಆಗುತ್ತೆ. ನಾವು ದೇವರಲ್ಲಿ ನೆಲೆಗೊಂಡೇ ಇಲ್ಲ ಅಂತಂದರೆ ಫಲಗಳನ್ನು ಹೇಗೆ ನಾವು ಕೊಡಲು ಸಾಧ್ಯ? ಫಲ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಯೇಸುಗೂ ಎಷ್ಟು ಜನ ಶಿಷ್ಯರು? 12 ಜನ ಶಿಷ್ಯರು. ಆಮೇಲೆ ಹಾಲೆಲೂಯಾ. 12 ಜನರು ಶಿಷ್ಯರು ಕೂಡ ಆರಂಭದಲ್ಲಿ ಒಂದು ತೀರ್ಮಾನ ತಗೊಂಡ್ರು, ನಾನು ಯೇಸುವಿನ ಶಿಷ್ಯನಾಗಿ ಸಾಯೋವರೆಗೂ ಇರ್ತೀನಿ, ಯೇಸು ಜೊತೆ ನೆಲೆ ನಿಲ್ತೀನಿ ಎಂಬುದಾಗಿ ಬಂದರು. ಯೇಸು ಕೂಡ ಯಾರಿಗೂ ಬರಬೇಡ್ಕೊಂಡ್ರು, ನೀವು ಮನೆ ಕಡೆ ಹೋಗ್ರು ಅಂತ ಯಾರಿಗೂ ಹೇಳಿ ಕಳಿಸ್ಲಿಲ್ಲ. 12 ಜನನೂ ಕೂಡ ಸ್ವೀಕಾರ ಮಾಡಿ 12 ಜನನೂ ಕೂಡ ತನ್ನ ಜೊತೆಯಲ್ಲೇ ಇಟ್ಕೊಂಡ್ರು. ಆಮೇಲೆ ಹಾಲೆಲೂಯಾ. ಆದರೆ 12 ಜನ ಶಿಷ್ಯರಲ್ಲಿ ಒಬ್ಬ ಶಿಷ್ಯ ಕೊನೆಯಲ್ಲಿ ಯೇಸುಗೆ ಕೈ ಕೊಟ್ಟು ನಾನು ಸೈತಾನಿಗೋಸ್ಕರ ನಿಲ್ತೀನಿ ಅನ್ನೋ ತೀರ್ಮಾನ ಕೊಟ್ಟೋಗ್ಬಿಟ್ಟ. ಆಮೇಲೆ ಹಾಲೆಲೂಯಾ. ಆದರೆ ಇನ್ನೂ 11 ಜನ ಶಿಷ್ಯರು ಯೇಸುಗಾಗಿ ನಿಂತರು. ಯೇಸುಗಾಗಿ ನಿಂತಿದ್ರಿಂದ ಯೇಸುವಿಗೋಸ್ಕರನೇ ಅವರು ಸಾಯೋರ್ಗು ನಿಂತರು. ಆಮೇಲೆ ಹಾಲೆಲೂಯಾ. ಆದರೆ ಇನ್ನು 12ನೇ ಶಿಷ್ಯನಾದ ಇಸ್ಕರಿಯೋತ ಯೋಧ, ಅವನು ಯೇಸುಗಾಗಿ ನಿಲ್ತೀನಿ ಅಂತ ಆರಂಭದಲ್ಲಿ ನಿಂತನು ದೇವರಿಗಾಗಿನೇ. ಆದರೆ ಹಂತದಲ್ಲಿ ಅವನು ಸೈತಾನ್ಗೋಸ್ಕರ ನಿಂತವನಾದ. ಆದ್ದರಿಂದ ಅವನೇ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಟ್ಟ. ಆಮೇಲೆ ಹಾಲೆಲೂಯಾ. ಅವನ ಸಾವನ್ನ ಅವನೇ ಮಾಡ್ಕೊಂಡ್ಬಿಟ್ಟ. ಅವನ ಜೀವಿತವನ್ನು ಅವನೇ ವ್ಯರ್ಥ ಮಾಡ್ಕೊಂಡ್ಬಿಟ್ಟ. ಅವನ ಸಾವನ್ನ ಅವನೇ ಬರ್ದಂಗಾಗೋಯ್ತು. ಆಮೇಲೆ ಹಾಲೆಲೂಯಾ. ಆದರೆ ಅವನು ದೇವ್ರಿಗಾಗಿ ನಿಲ್ತೀನಂತ ಬಂದು ದೇವ್ರಿಗಾಗಿ ನಿಲ್ಲದೆ ಸೈತಾನ್ಗೋಸ್ಕರ ನಿಂತವನಾದ. ಹೀಗಾಗಿ ಅವನ ಜೀವಿತವನ್ನೆಲ್ಲ ಅವನು ವ್ಯರ್ಥ ಮಾಡ್ಕೊಂಡ್ಬಿಟ್ಟ. ದೇವರಿಂದ ದೊಡ್ಡ ಆಶೀರ್ವಾದವನ್ನು ದೇವರು ಅವನಿಗಾಗಿ ಸಿದ್ಧಪಡಿಸಿಟ್ಟಿದ್ರು. ಆದರೆ ದೇವ್ರಿಗಾಗಿ ಇಟ್ಟಂಥ ಆಶೀರ್ವಾದವನ್ನು ಅವನೇ ವ್ಯರ್ಥ ಮಾಡ್ಕೊಂಡ್ಬಿಟ್ಟ. ಆದರೆ ಇನ್ನೂ 11 ಜನ ಶಿಷ್ಯರು ದೇವ್ರಿಗಾಗಿ ನಿಂತಿದ್ರಿಂದ ಅವರ ಹೆಸರುಗಳು ಹೊಸ ಯೆರೂಸಲೇಮಿನ ಮೇಲೂ ಕೂಡ ಬರೆಯಲ್ಪಟ್ಟವು. ಅಂದರೆ ಏನರ್ಥ? ಮುಂದಿನ ಒಂದು ಕಾಲ, ಯುಗದಲ್ಲಿ ಇನ್ನೊಂದು ಕಾಲವನ್ನು ದೇವರು ಸೃಷ್ಟಿ ಮಾಡುವ ಆ ಸೃಷ್ಟಿಯ ಕಾಲದಲ್ಲೂ ಕೂಡ ಅವರ ಹೆಸರು ನೆಲೆ ನಿಲ್ಲತಕ್ಕಂತೆ ದೇವರು ಅವರನ್ನು ಆಶೀರ್ವಾದ ಮಾಡಿದನೆಂದು ದೇವರ ಆತ್ಮ ಸಭೆಗಳಿಗೆ ಹೇಳುವುದನ್ನು ಕೇಳೋಣ. ಕೇಳಲಾದ ನಂಬರ್ ಮಾತ್ರ ನಾವು ಕರಗಳನ್ನು ತಟ್ಟುತ್ತಾ ದೇವರು ನಮ್ಮನ್ನು ಮಹಿಮೆ ಪಡಿಸುವವರಾಗಿರೋಣ. ಆಮೇಲೆ ಹಾಲೆಲೂಯಾ. ಹಾಗಾದರೆ ಆ ಮುಂದಿನ ಯುಗದಲ್ಲಿ ಬರುವಂಥ ಹೊಸ ಯೆರೂಸಲೇಮಿನಲ್ಲಿ 11 ಜನ ಶಿಷ್ಯರ ಹೆಸರಲ್ಲಿ ಇಸ್ಕರಿಯೋತ ಯೋಧ 12ನೇ ಶಿಷ್ಯನಾಗಿ ಅವನ ಹೆಸರು ಇರಬೇಕಾಯಿತು. ಆದರೆ ಅವನ ಹೆಸರಿಲ್ಲ. ಆ ಜಾಗಕ್ಕೆ ಮತ್ತೇನು ಎಂಬ ಶಿಷ್ಯನ ಹೆಸರನ್ನು ದೇವರು ಆ್ಯಡ್ ಮಾಡಿಬಿಟ್ರು. ಆಮೇಲೆ ಹಾಲೆಲೂಯಾ. ಹೀಗೆ ಹಾಗಾದರೆ ಮತ್ತಿಯನು ಗ್ರೇಟ್ ಆದನು, ಆದರೆ ಇಸ್ಕರಿಯೋತ ಯೋಧ ಅವನು ನಷ್ಟಪಡಿಸ್ಕೊಂಡು ಅವನು ದೇವರು ಈ ಭೂಮಿಲಿ ಇಟ್ಟಂಥ ಕಾಲವೂ ಕೂಡ ಅವನಿಗೆ ವೇಸ್ಟ್ ಆಗೋಯ್ತು. ದೇವರು ಅವನಿಗೋಸ್ಕರ ಮುಂದಿನ ಯುಗದ ಕಾಲದಲ್ಲೂ ಕೂಡ ಅವನ ಹೆಸರು ಉಳಿಯಲಿ ಎಂಬುದ ಪ್ಲಾನಿಂಗಲ್ಲಿ ಅವನು ಬಂದಿದ್ದನು. ಆದರೆ ಅವನು ತನ್ನ ಹೆಸರನ್ನು ಹಾಳು ಮಾಡಿಕೊಂಡನು, ತನ್ನ ಜೀವಿತವನ್ನು ನಷ್ಟಪಡಿಸಿಕೊಂಡು ದೇವರಿಗಾಗಿ ನೆಲೆ ನಿಲ್ಲಬೇಕಾದಂಥ ವಿಷಯದಲ್ಲಿ ಅವನು ನೆಲೆ ನಿಲ್ಲದ ಕಾರಣ ಅವನ ಹೆಸರು ಅಂತ್ಯ ಆಗೋಯಿತು. ಆದರೆ ದೇವರು ಆ ಜಾಗಕ್ಕೆ ಮತ್ತೊಬ್ಬನನ್ನು ಅಪಾಯಿಂಟ್ ಮಾಡಿದನು. ಆಮೇಲೆ ಹಾಲೆಲೂಯಾ. ಹಾಗೆ ಈ ಸಭೆಯಲ್ಲಿರುವ ಪ್ರತಿಯೊಬ್ಬ ವಿಶ್ವಾಸಿಗಳು ಕೂಡ ನೀವು ತೆಗೆದುಕೊಳ್ಳುವಂಥ ಒಂದು ತೀರ್ಮಾನ, ನೀವು ದೇವರಿಗಾಗಿ ನೆಲೆ ನಿಲ್ಲುವ ಒಂದೇ ಒಂದು ತೀರ್ಮಾನಕ್ಕೆ ನೀವು ಬದ್ಧರಾಗಿ ನೆಲೆ ನಿಂತಿರಬೇಕು ಕೊನೆ ತನಕ. ನೀವು ಮಧ್ಯದಲ್ಲಿ ಏನಾದರೂ ದೇವರಿಗಾಗಿ ನೆಲೆ ನಿಲ್ಲೋದನ್ನು
ವ್ಯರ್ಥ ಮಾಡ್ಕೊಂಡ್ಬಿಟ್ರೆ, ನಷ್ಟಪಡಿಸ್ಕೊಂಡ್ಬಿಟ್ರೆ ನಿಮ್ಮಿಂದ ಮುಂದೆ ಬರುವಂಥ ಯುಗದ ಕಾಲದಲ್ಲೂ ಕೂಡ ನಿಮ್ಮ ಹೆಸರು ಉಳಿಯಲ್ಲ. ನಿಮ್ಮ ಜೀವಿತಗಳು ವ್ಯರ್ಥ ಆಗೋಗುತ್ತೆ, ನಿಮ್ಮ ಕುಟುಂಬಗಳ ಜೀವಿತಗಳು ವ್ಯರ್ಥ ಆಗೋಗುತ್ತೆ. ಯಾವ ಕುಟುಂಬಗಳು ದೇವರಿಗಾಗಿ ನಾನು ನೆಲೆ ನಿಲ್ತೀನಿ ಎಂಬ ದೃಢ ತೀರ್ಮಾನದಲ್ಲಿ 11 ಜನ ಶಿಷ್ಯರು ತೆಗೆದುಕೊಂಡಂಥ ತೀರ್ಮಾನದಂತೆ ನೀವು ನೆಲೆ ನಿಲ್ತಿರೋ, ಅದು ನಿಮ್ಮ ಹೆಸರು ಇಂದಿಗೂ ಕೂಡ ನೆಲೆ ನಿಲ್ಲಿಸುತ್ತೆ. ಮುಂದೆ ಬರುವಂಥ ಯುಗದಲ್ಲೂ ಕೂಡ ದೇವರು ನಿಮ್ಮ ಹೆಸರು ಉಳಿಯತಕ್ಕಂತೆ ದೊಡ್ಡ ಆಶೀರ್ವಾದವನ್ನು ದೇವರು ನಿಮಗೆ ಕೊಡುವನಾಗಿದ್ದಾನೆ. ನಿಮ್ಮ ಹೆಸರು ಜೀವಬಾಧರ ಪುಸ್ತಕದಲ್ಲಿ ಬರೆಯಲ್ಪಟ್ಟೇ ಇದೆ. ಆಮೇನ್, ಹಲ್ಲೆಲೂಯಾ. ಅದರಲ್ಲಿ ನೀವು ಆನಂದ ಪಡುವವರಾಗಿರಿ. ದೇವರು ನಿಮಗೆ ದೊಡ್ಡ ಆಶೀರ್ವಾದವನ್ನು ಪರಲೋಕದಲ್ಲಿ ಆತನು ಸಿದ್ಧಪಡಿಸಿದ್ದಾನೆ. ಆಮೇನ್. ಆ ದೊಡ್ಡ ಆಶೀರ್ವಾದವನ್ನು ಹೊಂದುವುದಕ್ಕಾಗಿ ನೀವು ಲೋಕದಲ್ಲಿ ದೇವರಿಗಾಗಿ ನೆಲೆ ನಿಲ್ಲುವವರಾಗಿರಬೇಕು. ಯಾರು ನೆಲೆ ನಿಲ್ಲುವವರಾಗಿದ್ದಾರೋ ಅಂಥವ್ರಿಗೆ ದೇವರು ಪರಲೋಕದಲ್ಲಿ ದೊಡ್ಡ ಬಹುಮಾನವನ್ನು ಕೊಡುವವನಾಗಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಇಲ್ಲಿ ದೇವರು ಅದನ್ನೇ ತನ್ನ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರೋದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು, ಹಾಗೆ ನೀವು ನನ್ನಲ್ಲಿ ನೆಲೆಗೊಂಡಿರೋದಿದ್ದರೆ ಫಲ ಕೊಡಲಾಗುವುದೇ ಇಲ್ಲ ನಿಮ್ಮಿಂದ. ಯಾಕೆಂದರೆ ಬಳ್ಳಿಯಲ್ಲಿ ಕೊಂಬೆಗಳು ಇರಬೇಕು. ಬಳ್ಳಿಯನ್ನು ಬಿಟ್ಟು ನಾನು ಹೊರಗಡೆ ಹೋಗಿ ಆರಾಮಾಗಿರ್ತೀನಿ ಅಂತ ನಾನು ಹೊರಟೋಗ್ಬಿಟ್ರೆ ಅಲ್ಲಿ ಫಲ ಕೊಡಲು ಸಾಧ್ಯ ಆಗುವುದಿಲ್ಲ. ಫಲ ಕೊಡದೆ ಹೋದರೆ ದೇವ್ರ ರಾಜ್ಯಕ್ಕೂ ಕೂಡ ಸೇರೋಕ್ಕೂ ಸಾಗೋದಿಲ್ಲ. ಆದ್ದರಿಂದ ನೀವು ಫಲ ಕೊಡುವಂಥ ಬಳ್ಳಿಯಲ್ಲಿ ನೀವು ನೆಲೆ ನಿಂತಿರಬೇಕು. ಆ ಬಳ್ಳಿಯಲ್ಲಿ ನಿಮ್ಮ ಪಾತ್ರ ಇರಬೇಕು. ಕ್ರಿಸ್ತನಲ್ಲಿ ನಿಮ್ಮ ಪಾತ್ರ ಇರಬೇಕು. ದೇವರ ವಾಕ್ಯದಲ್ಲಿ ನಿಮ್ಮ ಪಾತ್ರ ಇರಬೇಕು. ನೀವು ಇನ್ನೊಬ್ಬರಿಗೆ ದೇವರ ವಾಕ್ಯವನ್ನು ಹೇಳುವವರಾಗಿರಬೇಕು. ಸುವಾರ್ತೆಯನ್ನು ಸಾರುವವರು ನೀವಾಗಿರ್ಬೇಕೆಂದು ದೇವರಾತ್ಮನು ಇದನ್ನು ಸಭ್ಯಾದ ನಮ್ಮ ಸಂಗಡ ಆತನು ಮಾತನಾಡ್ತಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಈಗ ನಾವು ಮುಂದುವರೆದ ವಾಕ್ಯವನ್ನು ಓದಿಕೊಳ್ಳುವವರಾಗಿರೋಣ. ಯೋಹನ 15ನೇ ಅಧ್ಯಾಯ 5ನೇ ವಾಕ್ಯವನ್ನು ಓದಿಕೊಳ್ಳುವವರಾಗಿರೋಣ. ಜಾನ್ ಚಾಪ್ಟರ್ 15 ವರ್ಸ್ 5 ದೇವರ ಆತ್ಮನು ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. I am the vine, all the branches. He that abideth in me, and I in him, and same brethren forth much fruit. For without me I can do nothing. ಯೋಹನ 15ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ದೇವರ ಆತ್ಮ ಸಭೆಯಾದ ನಮ್ಮ ಸಂಗಡ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ನಾನೇ ದ್ರಾಕ್ಷಿಯ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ ಎಂದು ದೇವರ ಆತ್ಮನ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂಥ ದರ್ಶನಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಗಡ ದೇವರ ಆತ್ಮನ ವಿಶೇಷವಾಗಿ ಮಾತನಾಡ್ತಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಈ ದಿನ ನಮಗೆ ದೇವರು ಹೇಳ್ತಾ ಇದ್ದಾನೆ, ನಾನು ದೇವರಲ್ಲಿ ಇರಬೇಕು ಎಂಬ ತೀರ್ಮಾನವನ್ನು ನಾವು ತೆಗೆದುಕೊಳ್ಬೇಕು. ಆಗ ದೇವರು ನಮ್ಮಲ್ಲೂ ಕೂಡ ಆತನು ಇರುವವನಾಗಿರ್ತಾನೆ. ಆಮೆನ್, ಹಲ್ಲೆಲೂಯಾ. ಐ ಮಸ್ಟ್ ಬಿ ಇನ್ ಗಾಡ್ and God must be in me. आमेन. मुझे परमेश्वर में होना चाहिए और परमेश्वर को मुझ में होना चाहिए. నేను దేవునిలో ఉండాలి మరియు దేవుడు నాలో ఉండాలి. ఆమేన్, హల్లెలూయా. అప్పుడు మనము దేవునికోಸ್ಕರ ఉంటాం. ఆమేన్, హల్లెలూయా. ಯಾವಾಗ ನಾವು ದೇವರಿಗಾಗಿ ನೆಲೆ ನಿಲ್ತೇವೋ ಆಗ ದೇವರು ಕೂಡ ಆತನು ನಮ್ಮ ಜೊತೆಲಿ ನೆಲೆ ನಿಲ್ಲುವವನಾಗಿರ್ತಾನೆ. ಆಮೇಲೆ ಈ ವಾಕ್ಯದಲ್ಲಿ ದೇವರು ಹೇಳ್ತಾ ಇದ್ದಾನೆ, ನಾನೇ ದ್ರಾಕ್ಷಿಯ ಬಳ್ಳಿ, ನೀವೆಲ್ಲರೂ ಏನಾಗಿದ್ದೀರಾ? ಕೊಂಬೆಗಳಾಗಿದ್ದೀರಾ. ಆಗ ದೇವರು ಯಾರಾದರೂ ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಲೋಕದವ್ರು ಹೇಳ್ಬೋದು, ನಿಮ್ಮನ್ನು ಸಾಯಿಸ್ಬಿಡ್ತೀವಿ, ವಾಕ್ಯಗಳನ್ನ ಬೆಂಕಿ ಹಾಕಿ ಸುಟ್ಟಾಕಿ ನಾಶ ಮಾಡಿಬಿಡ್ತೀವಿ, ಸೇವೆ ಮಾಡೋರ ಮಿಷನರಿ ಮಾಡೋರನ್ನ ಸಾಯಿಸ್ಬಿಡ್ತೀವಿ. ಈ ರೀತಿಯಾಗಿ ಹೇಳ್ದವ್ರು ಎಷ್ಟೋ ಜನರು ಅನೇಕರನ್ನ ಸಾಯಿಸಿದ್ರು. ಆದರೆ ದೇವರು ಅವ್ರ ಮಕ್ಕಳನ್ನ ಮತ್ತೊಬ್ರನ್ನ ಸೃಷ್ಟಿ ಮಾಡ್ಕೊ ಕೆಪಾಸಿಟಿ ದೇವ್ರಿಗೆ ಐತಿ. ದೇವ್ರಿಗೆ ಧೈರ್ಯ ಇದೆ. ದೇವ್ರು ಆ ಕೆಲಸಗಳನ್ನ ಮಾಡೇ ಮಾಡ್ತಾನೆ. ಒಬ್ಬ ಹೋದ್ರು ಇನ್ನೊಬ್ಬರನ್ನ ಹುಟ್ಟಾಕುವ ಶಕ್ತಿ ತಾಕುತ್ತೆ ಎಲ್ಲವೂ ಕೂಡ ದೇವ್ರಿಗುಂಟು. ದೇವ್ರ ಲೋಕದ ಮನುಷ್ಯರನ್ನೆಲ್ಲ ಮನಸ್ಸು ಮಾಡೋದು 1 ನಿಮಿಷದಲ್ಲೇ ಸಾಯಿಸ್ಬಿಡ್ಬೋದು. ಒಂದು ಮಾತು ಹೇಳಿರೋದಕ್ಕೆ ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ದೇವರಿಗೆ ಒಂದು ಮಾತು ಹೇಳಿದ್ರೆ ಭೂಮಿಲಿರೋ ಎಲ್ಲರನ್ನೂ ಕೂಡ ನಾಶ ಮಾಡ್ಬೋದು. ಆದರೆ ದೇವರು ಆ ರೀತಿ ಮಾಡೋದಿಲ್ಲ. ಪ್ರತಿಯೊಬ್ಬರು ಹೇಗಾದರೂ ಮನ ತಿರುಗಲಿ ಎಂಬುದಾಗಿ ಆತನು ಎದುರು ನೋಡ್ತಾ ಇದ್ದಾನೆ. ಆದ್ದರಿಂದ ದೇವರು ಪ್ರತಿಯೊಬ್ಬರನ್ನು ಕೂಡ ಪ್ರೀತಿಸುವಂಥ ದೇವರು
ಪ್ರೀತಿ ಸ್ವರೂಪನಾದ ದೇವರು ನಾನು ನಿನ್ನ ದೇವರಾಗಿದ್ದಾನೆ. ಆಮೆನ್ ಹಲ್ಲೆಲೂಯಾ. ಆತನು ಈ ದಿನ ಹೇಳ್ತಾ ಇದ್ದಾನೆ, ಆತನು ನಾನು ನಿಮಗೆ ದ್ರಾಕ್ಷಿ ಬಳ್ಳಿ ಆಗಿದ್ದೇನೆ, ನೀವು ನನ್ನ ಕೊಂಬೆಗಳಾಗಿರ್ಬೇಕು ಅಂದೆ. ಹಾಗಾದರೆ ದ್ರಾಕ್ಷಿ ಬಳ್ಳಿಗೆ ಏನು ಕೆಲಸ ಮಾಡುತ್ತೋ ಕೊಂಬೆ ಅದರ ಮುಂದುವರೆದ ಭಾಗದ ಕೆಲಸಗಳನ್ನು ಮಾಡುವಂಥದ್ದಾಗಿದೆ. ಆದ್ದರಿಂದ ಯೇಸು ಕ್ರಿಸ್ತನು ಭೂಮಿಯಲ್ಲಿ ಇರುವಾಗಲೇ ತನ್ನ ಶಿಷ್ಯರಿಗೆ ಹೇಳಿದ್ದ, ನಾನು ಕೂಡ ಅದ್ಭುತಗಳನ್ನು ಮಾಡಿದ್ದೇನೆ, ಶಿಷ್ಯರೇ ನೀವೆಲ್ಲ ನೋಡಿದ್ರ. ಆಮೆನ್ ಹಲ್ಲೆಲೂಯಾ. ನೀರನ್ನ ದ್ರಾಕ್ಷಿ ರಸ ಮಾಡಿದ್ದು ನೋಡಿದ್ದೀರ. ಆಮೆನ್. ಮೀನು ರೊಟ್ಟಿಗಳನ್ನು 5,000 ಜನರಿಗೆಲ್ಲ ಉಣಬಡಿಸುವಂಥ ಅದ್ಭುತವನ್ನೆಲ್ಲ ನೋಡಿದ್ರ. ಸತ್ತಂತ ಲಾಜರನ್ನ ಎಬ್ಬಿಸಿರೋದು ನೋಡಿದ್ರ. ಸತ್ತ ಯೌವನಸ್ಥನನ್ನು ಎಬ್ಬಿಸಿದ್ದನ್ನು ನೀವು ನೋಡಿದ್ರ. ಕುಡ್ರಿಗೆ ಕಣ್ಣು ಕೊಟ್ಟಿದ್ದನ್ನು ನೋಡಿದ್ರ. ಎಷ್ಟೋ ಅದ್ಭುತಗಳನ್ನೆಲ್ಲ ನಾನು ಮಾಡಿದ್ದೀನಿ. ಆದರೂ ಕೂಡ ಯೇಸು ಹೇಳ್ತಾ ಇದ್ದಾನೆ, ನನ್ನನ್ನು ನಂಬುವವನು ನನಗಿಂತಲೂ ಹೆಚ್ಚಾದ ಅದ್ಭುತಗಳನ್ನು ಮಹತ್ ಕಾರ್ಯಗಳನ್ನು ನೀವು ಮಾಡ್ತೀರ ಎಂಬುದಾಗಿ ದೇವರು ಯೇಸು ಕ್ರಿಸ್ತನು ಶಿಷ್ಯರಿಗೆ ಹೇಳಿದ್ದನು. ಅದನ್ನು ಶಿಷ್ಯರು ನಂಬಿದ್ರು. ಹಾಗಾಗಿ ಅಪೊಸ್ತಲರ ಕಾಲದಲ್ಲಿ ನಾವು ನೋಡುವಾಗ ಅಪೊಸ್ತಲರ ಕೃತ್ಯದಲ್ಲೆಲ್ಲ ಶಿಷ್ಯರ ನೆರಳು ಬಿದ್ದರೆ ಸಾಕು, ರೋಗಸ್ಥರು ಗುಣ ಹೊಂದುತ್ತಿದ್ರು, ಬಾಧೆಗೆ ಒಳಗಾದವರು ಗುಣ ಹೊಂದುತ್ತಿದ್ರು, ರೋಗಗಳಿಂದ ಭಯಾನಕ ರೋಗಗಳೆಲ್ಲ ಇದ್ದಂಥ ಜನರಿಗೆ ಅವರು ಶಿಷ್ಯರ ನೆರಳು ಬಿದ್ದರೆ ಸಾಕು ನಾವು ಗುಣ ಆಗ್ತೀವಿ ಎಂಬುದಾಗಿ ಆ ಕುಟುಂಬದವರು ತಮ್ಮ ರೋಗದ ವ್ಯಕ್ತಿಗಳನ್ನು ರೋಡ್ನ ಪಕ್ಕದಲ್ಲಿ ತಂದು ಮಣಿಸ್ತಿದ್ರು. ಅವರ ನೆರಳು ಇವ್ರಿಗೆ ಬಿದ್ದರೆ ಸಾಕು ನಮ್ಮ ಮನೆಯಲ್ಲಿ ಇರುವ ಅಸ್ವಸ್ಥವಾದಂಥ ನಮ್ಮ ವ್ಯಕ್ತಿಗಳು ಗುಣ ಹೊಂದುತ್ತಿದ್ರು ಎಂಬ ನಂಬಿಕೆ ಅವರಲ್ಲಿತ್ತು. ಆಮೇಲೆ ಹಾಲಲ್ಲಿ ಅಷ್ಟೊಂದು ಅದ್ಭುತಗಳನ್ನು ಶಿಷ್ಯರು ಕೂಡ ಹೆಚ್ಚಾಗಿ ಮಾಡಿದರು. ಆಮೇಲೆ ಹಾಲಲ್ಲಿ ಕಾರಣ ಇದೆ ಹೇಳೋದಕ್ಕೆ, ಯೇಸು ಕ್ರಿಸ್ತನು ಕೊಂಬೆ ಆಗಿದ್ದಾನೆ, ಶಿಷ್ಯರು ಏನಾಗಿ ಯೇಸು ಕ್ರಿಸ್ತನು ದ್ರಾಕ್ಷಿಯ ಬಳ್ಳಿಯಾಗಿದ್ದಾನೆ, ಶಿಷ್ಯರು ಏನಾಗಿದ್ದಾರೆ ಕೊಂಬೆಗಳಾಗಿದ್ದಾರೆ. ಈ ದ್ರಾಕ್ಷಿಯ ಬಳ್ಳಿ ಏನು ಕೆಲಸ ಮಾಡುತ್ತೋ ಕೊಂಬೆಗಳು ಕೂಡ ಅದ್ರ ಮುಂದುವರೆದ ಕೆಲಸಗಳನ್ನು ಮಾಡುವಂಥದ್ದಾಗಿದೆ. ಆಮೇಲೆ ಹಲ್ಲೆಲೂಯಾ. ಹಾಗಾಗಿ ದ್ರಾಕ್ಷಿಯ ಬಳ್ಳಿಯಾಗಿ ಯೇಸು ಕ್ರಿಸ್ತನು ಕೇವಲ ಇಸ್ರಾಯೇಲ್ ದೇಶದಲ್ಲೇ ಮಾತ್ರನೇ ಆತನು ಸೇವೆಯನ್ನು ಮಾಡಿ ಮುಗಿಸುವವನಾಗಿರ್ತಾನೆ. ಆದರೆ ಶಿಷ್ಯರು ಯೇಸುವಿನ ಸೇವೆಯ ಮುಂದುವರೆದ ಭಾಗವಂದರೆ ಇಸ್ರಾಯೇಲ್ ದೇಶದಲ್ಲಿದ್ದಂಥ ಸೇವೆನ ಹೊರ ದೇಶಗಳಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸಗಳನ್ನು ಶಿಷ್ಯರೇ ಮಾಡ್ತಾರೆ. ಶಿಷ್ಯರ ಕೆಲಸನೇ ಅದು ಎಂಬುದು ದೇವರಿಗೆ ಗೊತ್ತಿತ್ತು. ಹಾಗಾಗಿ ದೇವರು ಮುಂಚಿತವಾಗಿ ಹೇಳ್ತಾನೆ, ಲೋಕದ ಕಟ್ಟಕಡೆಯವರೆಗೂ ಹೋಗೋ ಸುವಾರ್ತೆ ಸಾರು ಎಂಬುದಾಗಿ. ಆಮೇಲೆ ಹಲ್ಲೆಲೂಯಾ. ಶಿಷ್ಯರು ಯೇಸು ಹೇಳುವಂಥ ಆ ಮಾತಿಗೆ ವಿಧೇಯರಾಗಿ ಒಬ್ಬೊಬ್ಬ ಶಿಷ್ಯರು ಒಂದೊಂದು ದೇಶ ವಿದೇಶಗಳಿಗೆಲ್ಲ ಹೋಗಿ ಅನೇಕ ಹಳ್ಳಿ ಪಟ್ಟಣ ಎಲ್ಲ ಕಾಡು ಮೂಡು ಏನು ನೋಡದೆ ತಮ್ಮ ಪ್ರಯಾಣವನ್ನು ಅವರು ಮುಂದುವರಿಸುತ್ತಾರೆ. ಆಮೇಲೆ ದೇವ್ರಿಗಾಗಿ ಸೇವೆ ಮಾಡ್ತಾರೆ, ದೇವ್ರಿಗಾಗಿ ನೆಲೆ ನಿಲ್ತಾರೆ. ದೇವರು ಅವರ ಪಕ್ಷವಾಗಿದ್ದನು. ಆಮೇಲೆ ಹಲ್ಲೆಲೂಯಾ. ದೇವರು ಶಿಷ್ಯರಿಗೆ ಉಂಟಾದ ಎಲ್ಲ ಕಷ್ಟ ನಿಂದೆಗಳಿಂದನೂ ಕೂಡ ಆತನು ತಪ್ಪಿಸಿದನು, ಕಾಪಾಡಿದನು. ಅವ್ರು ಮಾಡುವಂಥ ಎಲ್ಲ ಕಾರ್ಯಗಳಲ್ಲೂ ಕ್ರಿಸ್ತನು ಅವರ ಸಂಗಡ ನೆಲೆ ನಿಂತಿದ್ದವನಾಗಿದ್ದನು. ಆಮೇಲೆ ಹಲ್ಲೆಲೂಯಾ. ಈ ದಿನ ಸಭೆ ಆದ ನಮ್ಮ ಜೊತೆಲೂ ಕೂಡ ದೇವರು ನೆಲೆ ನಿಲ್ಬೇಕಂದ್ರೆ ನಾವು ದೇವರ ಕೆಲಸಗಳನ್ನು ಮುಂದುವರೆದ ಭಾಗದ ವಿಷಯಗಳನ್ನು ಮುಂದುವರೆದಂಥ ವಿಷಯಗಳನ್ನು ನಾವು ಮಾಡುವವರಾಗಿರಬೇಕು. ಬಳ್ಳಿ ಕೆಲಸ ಎಲ್ಲ ಆಗೋಗಿದೆ. ಈಗ ಕೊಂಬೆಗಳಾದ ನಿನ್ನ ಕೆಲಸಗಳು ಈಗ ಆರಂಭ ಆಗಿದೆ. ನಾವು ಆ ಕೆಲಸಗಳನ್ನು ಮಾಡಲೇಬೇಕು. ಆಮೇಲೆ ಹಲ್ಲೆಲೂಯಾ. ಯಾಕೆ ಕೇಳಿ, ಯೇಸು ಕ್ರಿಸ್ತನ ಲೋಕದಾಗೆ ಬರಬೇಕಾಗಿತ್ತು, ಬಂದನು. ಎಲ್ಲ ಮನುಷ್ಯರ ಪಾಪಗಳನ್ನು ಒತ್ತು ತೀರಿಸಿ ಮುಗಿಸಿ ಪರಲೋಕವನ್ನು ಪ್ರವೇಶ ಮಾಡಬೇಕಾಯ್ತು. ಆದ್ದರಿಂದ ದೇವರು ಆದ ಯೇಸು ಕ್ರಿಸ್ತನು ಶಿಲ್ವೆಯಲ್ಲಿದ್ದಾಗಲೇ ಹೇಳ್ತಾನೆ, ನಾನೆಲ್ಲವನ್ನು ಮಾಡಿ ಮುಗಿಸಿದ್ದೇನೆ, ಐ ವಿಲ್ ಫಿನಿಶ್ ಎವ್ರಿಥಿಂಗ್. ಆಮೇಲೆ ಹಲ್ಲೆಲೂಯಾ. ಹಾಗಾದರೆ ಯೇಸು ಕ್ರಿಸ್ತನು ಎಲ್ಲವನ್ನ ಮಾಡಿ ಮುಗಿಸಿ ಬಿಟ್ಟಿದ್ದಾನೆ. ಹಾಗಾದರೆ ಬಳ್ಳಿಯ ದ್ರಾಕ್ಷಿಯ ಬಳ್ಳಿಯ ಎಲ್ಲ ಕೆಲಸ ಹೋಗ್ಬಿಟ್ಟಿದೆ. ಹಾಗಾದರೆ ಈಗ ಉಳಿದಿರೋ ಕೆಲಸ ಕೊಂಬೆಗಳು ಮಾಡಬೇಕಾದಂಥ ವಿಷಯಗಳು ಉಂಟು. ಆಮೇಲೆ ಹಲ್ಲೆಲೂಯಾ. ಆ ಕೊಂಬೆಗಳು ಈ ದಿನ ಸಭೆಯಲ್ಲಿರೋ ಪ್ರತಿಯೊಬ್ಬರು ನಾನು ನೀವೇ ಆಗಿದ್ದೇವೆ ಆ ಕೊಂಬೆಗಳು. ಈಗ ನಮ್ಮ ಟೈಮ್ ಬಂದಿದೆ. ಆಮೇಲೆ ಹಲ್ಲೆಲೂಯಾ. ಈಗ ನಾವು ದೇವ್ರಿಗಾಗಿ ಸೇವೆ ಮಾಡಬೇಕು, ದೇವ್ರಿಗಾಗಿ ಸ್ವಾರ್ಥ ದೇವ್ರ ಕೆಲಸಗಳನ್ನು ಈಗ ನಾನು ನೀನೇ ಮಾಡಬೇಕು. ಇನ್ನು ಲೋಕದವ್ರು ಯಾರು ಮಾಡಲ್ಲ. ಅವ್ರು ಮಾಡೋಕ್ಕೆ ಸೈತಾನನೂ ಬಿಡಲ್ಲ. ಅವ್ರನ್ನ ಕೆಲಸದಲ್ಲಿ ಬಿಸಿ ಮಾಡಿ ಇಟ್ಬಿಟ್ಟಿರ್ತಾನೆ. ಅವ್ರನ್ನ ಇಲ್ಲ ಹಬ್ಬ ಹರಿದಿನ ಜಾತ್ರೆ ಪಾತ್ರೆ ಪಬ್ಬು ಕ್ಲಬ್ಬು ಒಬ್ಬ ರೀತಿಲಿ ಏನೇನೆಲ್ಲ ಅವ್ರ ಕೈಲಿ ಮಾಡಿಸ್ಬೇಕು ಆ ಕೆಲಸ ಅವ್ರನ್ನ ಮಾಡ್ತಾ ಇರ್ತಾನೆ.
ಆದರೆ ನನ್ನಲ್ಲೂ ನಿಮ್ಮಲ್ಲೂ ಒಬ್ಬನು ವಾಸ ಮಾಡ್ತಾ ಇದ್ದಾರೆ. ಅವರು ದೇವರ ಆತ್ಮನು ಮಾತ್ರನೇ ಕ್ರಿಸ್ತನ ಕೆಲಸಗಳನ್ನು ಮಾಡುವಂತೆ ನಮ್ಮನ್ನು ಪ್ರೇರೇಪಿಸುವವನಾಗಿದ್ದಾನೆ. ಆದ್ರಿಂದ ಯೇಸು ಹೇಳ್ತಾನೆ, ನಾನು ಹೋಗ್ತೀನಿ, ನೀವು ಒಬ್ಬ ಸಹಾಯಕನನ್ನು ಕಳಿಸ್ಕೊಡ್ತೀನಿ. ಆ ಸಹಾಯಕನು ಬಂದಾಗ ನಿಮ್ಮನ್ನು ಸಕಲ ಸತ್ಯದಲ್ಲೂ ನಡೆಸ್ತಾನೆ. ಒಂದೇ ಒಂದು ಸತ್ಯ ಅಲ್ಲ, ಸಕಲ ಸತ್ಯದಲ್ಲೂ ನಿಮ್ಮನ್ನ ನಡೆಸ್ತಾನೆ. ಸಕಲ ವಿಧವಾದ ಸೇವೆಯಲ್ಲೂ ಕೂಡ ಆತನು ನಿಮ್ಮನ್ನು ನಡೆಸುವವನಾಗಿರ್ತಾನೆ. ಆತನು ನಿಮ್ಮ ಸಂಗಡ ಇದ್ದಾನೆ. ಆತನು ನಿಮ್ಮನ್ನು ಸದಾಕಾಲವೂ ನಡೆಸಲು ಶಕ್ತನಾದ ದೇವರು ಎಂಬುದಾಗಿ ಆತನು ಹೇಳುವವನಾಗಿದ್ದಾನೆ. ಆದ್ದರಿಂದ ದೇವರ ಆತ್ಮನ ನಾವು ಹೊಂದಿರುವಂಥ ನಾನು ನೀನು ಈಗ ಕೊಂಬೆಗಳಾಗಿದ್ದೇವೆ. ಈಗ ಯೇಸು ಕ್ರಿಸ್ತನು ಭೂಮಿಯಲ್ಲಿದ್ದಾಗ ಏನೇನೆಲ್ಲ ಸೇವೆ ಸುವಾರ್ತೆ ಮಾಡಿದನು, ಅದನ್ನು ಮುಂದುವರೆದಂಥ ಸೇವೆನ ಎಲ್ಲ ಕೆಲಸಗಳನ್ನು ನಾವು ನೀನು ಮಾಡಲೇಬೇಕು. ಆಮೇಲೆ ಮಾಡಿದರೆ ಮಾತ್ರನೇ ದೇವರು ಮುಂದುವರೆದ ವಾಕ್ಯದಲ್ಲಿ ಆತನು ಮಾತನಾಡ್ತಾ ಇದ್ದಾನೆ, ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವವನು ಎಂದು. ಯಾವಾಗ ನಾವು ದೇವರಾದ ಯೇಸುವಿನ ಮುಂದುವರೆದ ಸೇವೆನ ನಾವು ಮಾಡ್ತೇವೋ, ಯಾವಾಗ ಸುವಾರ್ತೆನ ಸಾರ್ತೀವೋ, ಆಗ ನಮ್ಮಿಂದ ಫಲಗಳು ಬರುವಳು ಆರಂಭ ಆಗುತ್ತೆ. ಸೇವೆ ಮಾಡಲ್ಲ, ಸುವಾರ್ತೆ ಯಾರಿಗೂ ಸಾರಲ್ಲ ಅಂದರೆ ಫಲ ಇನ್ನೆಲ್ಲಿಂದ ಬರುತ್ತೆ ಸ್ವಾಮಿ? ಇನ್ನೆಲ್ಲಿಂದನೂ ಬರಲ್ಲ. ಆಮೇಲೆ ನಾಳಲ್ಲೂಯ್ಯ. ಅದಕ್ಕೆ ದೇವರ ವಾಕ್ಯವು ಕೂಡ ಹೇಳುವುದು, ಸಾರುವವನಿಲ್ಲದೆ ಕೇಳುವುದಾದರೂ ಹೇಗೆ? ಮೊದಲು ಸಾರುವಂಥವ್ರಾಗ ನೀವಾಗಿರ್ಬೇಕು. ಯಾರು ಕೇಳದೇ ಇರಲಿ. ಆ ಬ್ರದರ್ ಕೇಳಲ್ಲ, ಆ ಸಿಸ್ಟರ್ ಕೇಳಲ್ಲ, ಅವ್ರ ಕುಟುಂಬದವ್ರು ಕೇಳಲ್ಲ. ಅವ್ರದ್ದೇ ವಿಧವಾದಂಥ ಎಲ್ಲ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರ ಪಾಪಗಳಲ್ಲೇ ಜೀವಿಸ್ತಿರ್ತಾರೆ. ಅಂದಾಗಿ ನಾವು ತೀರ್ಪು ಮಾಡೋದು ಬೇಡ. ನಮ್ಮೇನು ಅವಳಿಗೆ ತೀರ್ಪು ಮಾಡೋ ಅಧಿಕಾರ ಎಲ್ಲ ಇರೋದು ದೇವರೊಬ್ಬನಿಗೆ. ದೇವ್ರು ನೋಡ್ಕೊತಾರೆ. ಹಾಗಾಗಿ ನಮಗೆ ದೇವ್ರೇನು ಹೇಳವನೇ, ನೀನು ಸ್ವಾರ್ಥ ಸಾರು ಅಂದೆ. ನಮಗೆ ಕೊಟ್ಟಿರುವಂಥ ಮಾತಿಗೆ ವಿಧೇಯವಾಗಿ, ದೇವ್ರ ವಾಕ್ಯಕ್ಕೆ ವಿಧೇಯವಾಗಿ ನಾವೇನು ಮಾಡೋಣ? ಸ್ವಾರ್ಥನ ಸಾರೋಣ. ದೇವರು ಅವ್ರನ್ನ ಕರ್ಕೊಂಬರೋದು ಬಿಡೋದು ದೇವ್ರಿಗೆ ಬಿಟ್ಟ ವಿಚಾರ ಎಂಬುದಾಗಿ ನಾವು ಬಿಟ್ಬಿಡೋಣ. ಆದರೆ ನಾವು ಮಾಡಬೇಕಾದಂಥ ವಿಷಯ ಸುವಾರ್ತೆ ಸಾರಲೇಬೇಕು. ದೇವರ ಶಿಷ್ಯರಾದ ಅಪೊಸ್ತಲರು ಹೇಳ್ತಾರೆ, ಸುವಾರ್ತೆ ಸಾರದಿದ್ರೆ ನಮಗೆ ಅಯ್ಯೋಗತಿ. ಆಮೇಲೆ ಅವಳು ಹಾಗಾಗಿ ದೇವ್ರ ಪರಲೋಕದಲ್ಲಿ ಹೋದಾಗ ನಮ್ಮಿಂದ ಕೇಳೋದು, ಎಷ್ಟು KG ಚಿನ್ನ ಸಂಪಾದನೆ ಮಾಡಿದ್ಯಾ, ಎಷ್ಟು ಮನೆ ಕಟ್ಟಿದ್ಯಾ, ಎಷ್ಟು ಬಿಲ್ಡಿಂಗ್ ಕಟ್ಟಿದ್ಯಾ, ಎಷ್ಟು ವ್ಯಾಪಾರ ಮಾಡಿದ್ಯಾ, ಎಷ್ಟು ಹಣ ಕಳಿಸಿದ್ಯಾ, ಇದು ಯಾವುದು ಕೇಳಲ್ಲ ಕಟ್ರಿ. ಆಮೇಲೆ ಅಲ್ಲಿ ದೇವ್ರ ನಮ್ಮನ್ನು ಪರಲೋಕದಲ್ಲಿ ಹೋದಾಗ ಕೇಳೋದು, ಎಷ್ಟು ಆತ್ಮಗಳ ಸಂಪಾದನೆ ಮಾಡಿದೆ, ಅದೇ ನಿನ್ನ ಸಂಪಾದನೆ. ಆ ಸಂಪಾದನೆ ಮಾತ್ರನೇ ಪರಲೋಕದಲ್ಲಿ ಬರೋದು. ಇನ್ನು ಮಿಕ್ಕಿದ ಲೋಕದಲ್ಲಿ ನೀವೇನು ಸಂಪಾದಿಸಿದ್ರು ಯಾವ ನಟ್ಟು ಬೋಲ್ಟು ಬೆಲ್ಟು ಇವ್ಯಾವು ಕೂಡ ಪರಲೋಕದಲ್ಲಿ ಬರೋದೇ ಇಲ್ಲ, ಬರಕ್ಕೆ ದೇವರು ಬಿಡಲ್ಲ. ಆಮೇಲೆ ಹಲಲಿಯ ನಮ್ಮ ಶರೀರವು ಕೂಡ ಪರಲೋಕ ಬರಕ್ಕೆ ಬಿಡಲ್ಲ. ಆಮೇಲೆ ಹಲಲಿಯ ನಮ್ಮ ಆತ್ಮ ಮಾತ್ರ ಪರಲೋಕದಲ್ಲಿ ಪ್ರವೇಶ ಮಾಡುತ್ತೆ. ಅದು ಎಲ್ಲ ಮನುಷ್ಯರಾದ ಎಲ್ಲ ದೇವ ಮಕ್ಕಳಿಗೂ ಗೊತ್ತಿರಬೇಕು. ಆಮೇಲೆ ಹಲಲಿಯ ಪರಲೋಕದಲ್ಲಿ ಏನೋ ಹೋಗುತ್ತೆ ನಮ್ಮ ಆತ್ಮ ಅಷ್ಟೇ. ಆಮೇಲೆ ನಂತರ ನಾವು ಸಂಪಾದಿಸಿದಂಥ ಆತ್ಮಗಳು ಮಾತ್ರನೇ ಪರಲೋಕದಲ್ಲಿ ಬರುತ್ತೆ. ಇನ್ನು ಮಿಕ್ಕಿದ್ದು ಲೋಕದಲ್ಲಿ ನೀವು ಎಷ್ಟು ಕೋಟಿ ಸಂಪಾದನೆ ಮಾಡಿದ್ರು ಪರಲೋಕದಲ್ಲಿ 0, ಏನೂ ಬರಲ್ಲ. ಆಮೇಲೆ ಹಲಲಿಯ ಎಷ್ಟು KG ಸಂಪಾದನೆ ಚಿನ್ನ ಮಾಡಿದ್ರು ಬರಲ್ಲ. ಅದು ಬರೋಕ್ಕೂ ದೇವರು ಬಿಡೋದಿಲ್ಲ. ಆಮೇಲೆ ಹಲಲಿಯ ಯಾಕೆಂದರೆ ಪರಲೋಕದಲ್ಲೇ ಬಿಲಿಯನ್ ಟ್ರಿಲಿಯನ್ ಗಟ್ಟಲೆ ಚಿನ್ನ ಅಲ್ಲಿ ರೋಡಲ್ಲೇ ಬಿದ್ದಿರುತ್ತೆ. ನಾವು ತಗೊಂಡು ಹೋಗುವಂಥ 1/4 kg 1 kg 10 kg ಚಿನ್ನ ಅಲ್ಲಿ ಆ ಮೂಳೆಗೂ ಸಾಕಾಗಲ್ಲ. ಅಲ್ಲಿ ಅವಶ್ಯಕತೆಯೂ ಇಲ್ಲ ದೇವ್ರಿಗೆ. ಆಮೇಲೆ ಹಲಲಿ ಹಾಗಾಗಿ ಲೋಕದಲ್ಲಿದ್ದಾಗ ದೇವರ ಸ್ವಾರ್ಥನ ಸಾರಿರಿ, ದೇವರ ಸೇವೆಯನ್ನು ಮಾಡಿರಿ ಅನ್ನೋದು ಇದಕ್ಕೆ ಹೇಳೋದು. ಆಮೇಲೆ ಹಲಲ್ವಿಯ ಅಕ್ಕಪಕ್ಕದಲ್ಲಿರೋರು ಕೂಡ ಕೈ ಕೊಟ್ಟಲ್ಲಿ ಆತ್ಮಗಳನ್ನು ಸಂಪಾದನೆ ಮಾಡಿ, ಅದು ಮಾತ್ರ ಪರಲೋಕದಲ್ಲಿ ಬರುತ್ತೆ ಅಂತ ಹೇಳಿ. ಆಮೇಲೆ ಹಲಲ್ವಿಯ ಹೇಳಿದ್ರ ದೇವರ ಸ್ತೋತ್ರವಾಗಲಿ. ಆಮೇಲೆ ಇಲ್ಲಿ ವಾಕ್ಯದಲ್ಲಿ ದೇವ್ರ ವಾಕ್ಯ ಹೀಗೆ ಹೇಳ್ತಾ ಇದೆ, ನಾನು ಅವನು ನನ್ನಲ್ಲಿ ನೆಲೆಗೊಂಡಿದ್ರೆ ಹೆಂಗೆ ಫಲ ಬರುತ್ತಂದರೆ ಅದು ಬಹಳ ಫಲ ಕೊಡುವನಂತೆ. ಅಲ್ಪ ಸ್ವಲ್ಪ ಫಲ ಕೊಡ್ತಾನೆ ಅಂತಲೂ ದೇವ್ರ ವಾಕ್ಯ ಹೇಳ್ತಿಲ್ಲ, ಬಹಳ ಫಲ, ಮೋರ್ ಫ್ರೂಟ್ಸ್ ಇಸ್ ಗಿವ್ ದಟ್ బ్రాంచెస్. ఆమేన్ హల్లెలూయా. ಹಾಗಾದರೆ దేవునిలో మేము నివసించాలి, అప్పుడు మేము ఇచ్చే ಫಲಂగా ఉంటుంది. ಆಮೇನ್ ಹಲ್ಲೆಲೂಯಾ. ಹಾಗಾದರೆ ದೇವರಲ್ಲಿ ನಾವು ಕೊಡುವಂಥ ಫಲ ಅದು ಬಹಳವಾಗಿರಬೇಕೆಂಬುದಾಗಿ ದೇವರು ನಮ್ಮಿಂದ ಎದುರು ನೋಡ್ತಾ ಇದ್ದಾನೆ.
ಆಮೇನ್ ಹಾಲೆಲೂಯಾ. ಹಾಗಾದರೆ ಯೇಸು ಕೂಡ ಅನೇಕರನ್ನ ರಕ್ಷಣೆಯಲ್ಲಿ ನಡೆಸಿದನು, ಶಿಷ್ಯರನ್ನು ನಡೆಸಿದನು. ಶಿಷ್ಯರು ಕೂಡ ಅನೇಕರನ್ನ ಕ್ರಿಸ್ತನಲ್ಲಿ ನಡೆಸಿದ್ರು, ರಕ್ಷಣೆ ಹೊಂದುವಂತೆ ಮಾಡಿದ್ರು. ಆಮೇಲೆ ಹಾಲೆಲೂಯಾ. ಈ ದಿನ ನಿನ್ನ ಪಾತ್ರ ಏನಾಗಿದೆ? ನಮ್ಮಿಂದ ಅನೇಕರು ರಕ್ಷಣೆ ಬಂದಿದ್ದಾರೆ ಅಥವಾ ಒಬ್ಬರಾದರೂ ಬಂದೇ ಇಲ್ವಾ ಇದುವರೆಗೂ? ಅದು ಪ್ರಶ್ನೆ. ದೇವರ ಆತ್ಮನು ಈ ದಿನ ಸಭ್ಯದ ಎಲ್ಲರ ಸಂಘ ಆತನು ಮಾತನಾಡ್ತಾ ಇದ್ದಾನೆ. ಇದಕ್ಕೆ ನಿಮ್ಮ ಉತ್ತರವನ್ನು ನೀವು ದೇವರಿಗೆ ಕೊಡಲೇಬೇಕು. ಆಮೇಲೆ ಹಾಲೆಲೂಯಾ. ಇದು ರಕ್ಷಣೆ ಹೊಂದಿರೋರಿಗೆ ದೇವರು ಪರಲೋಕದಲ್ಲಿ ಕೇಳ್ತಾನೆ. ಆಮೇಲೆ ಹಾಲೆಲೂಯಾ. ನಾನು ನಿನಗೆ ರಕ್ಷಣೆ ಕೊಟ್ಟು ಇಷ್ಟು ವರ್ಷಗಳ ಕಾಲ ಭೂಮಿಲಿ ನಿನ್ನನ್ನು ಬದುಕಿಸಿದೆ. ನೀನು ಒಂದು ಆತ್ಮಗಾದರೂ ಸ್ವಾರ್ಥ ಒಂದು ಆತ್ಮಗಾದರೂ ರಕ್ಷಣೆಯಲ್ಲಿ ನಡೆಸ್ದ ಎಂಬುದಾಗಿ ದೇವರು ಪ್ರತಿಯೊಬ್ಬೊಬ್ಬರನ್ನು ಕೂಡ ಪ್ರಶ್ನಿಸುವವನಾಗಿದ್ದಾನೆ. ಆಗ ನಿಮ್ಮ ಉತ್ತರ ದೇವರಿಗೆ ಏನು ಕೊಡ್ತೀರಾ? ಇಲ್ಲ ದೇವ್ರೇ, ನಾನು ಅವತ್ತು ತುಂಬ ಬ್ಯುಸಿ ಇದೆ ಕೆಲಸದಲ್ಲಿ, ಹಂಗಾಗಿ ನಾನು ಎಲ್ಲಿಗೂ ಸ್ವಾರ್ಥ ಸಾರಕ್ಕೆ ಹೋಗಲಿಲ್ಲ, ನನ್ನ ಕುಟುಂಬದಲ್ಲಿ ತುಂಬ ಪ್ರಾಬ್ಲಮ್ ಇತ್ತು ದೇವ್ರೆ, ಹಂಗಾಗಿ ಎಲ್ಲೂ ಸೇವೆಗೂ ಹೋಗಲಿಲ್ಲ, ಸ್ವಾರ್ಥಿಗೂ ಹೋಗಲಿಲ್ಲ ಅಂತ ಕಥೆಗಳೆಲ್ಲ ಹೇಳ್ತಿದ್ರೆ ನಿಮ್ದೆಲ್ಲ ಮೊದಲನೇ ದಿನದಿಂದ ಕೊನೆಯ ದಿನದ ತನಕ ಎಲ್ಲ ಹಿಸ್ಟ್ರಿ ಬಯೋಡೇಟಾ ದೇವರ ಪರಲೋಕ ರಾಜ್ಯದಲ್ಲಿ ವಿಡಿಯೋ ಸಮೇತ ಆಡಿಯೋ ಎಲ್ಲ ಕೂಡ ಅಲ್ಲೇ ರೆಕಾರ್ಡ್ ಆಗಿದೆ. ಆಮೇಲೆ ಹಾಲೆಲೂಯಾ. ಒಂದು ಮೊಬೈಲ್ ಹಿಸ್ಟ್ರಿ ತೆಗೆದ್ರೆ ಏನೇನೆಲ್ಲ ಸರ್ಚ್ ಮಾಡಿದ್ರು, ಹುಡುಕಿದ್ರು, ಅದೆಲ್ಲ ಹಿಸ್ಟ್ರಿಯಲ್ಲಿರುತ್ತೆ. ಲೋಕದ ಹಿಸ್ಟ್ರಿನೇ ಇಷ್ಟೆಲ್ಲ ಲೋಕದ ಜನ ತೆಗೆದು ತೋರಿಸಿದ್ರೆ ಪರಲೋಕದ ದೇವರು ನೀವು ಎಳೆ ಮಗು ಆಗಿದ್ದಾಗಲಿಂದ ತಾತ ಅಜ್ಜಿ ಆಗಿ ಸಾಯೋವ್ರಿಗೂ ಏನೇನೆಲ್ಲ ಕೆಲಸ ಮಾಡಿರ್ತಾರೋ ಅದೆಲ್ಲ ಹಿಸ್ಟ್ರಿ ಪರಲೋಕದಲ್ಲಿ 100% ದೇವರ ಹತ್ರ ಐತೆ. ನೀವು ಅಲ್ಲಿ ಸುಳ್ಳಂತೂ ಹೇಳೋಕ್ಕಾಗೋದೇ ಇಲ್ಲ. ಅದು ಸುಳ್ಳಿನ ಸಾಮ್ರಾಜ್ಯನೇ ಅಲ್ಲ, ಅದು ಸತ್ಯದ ಸಾಮ್ರಾಜ್ಯ. ಸತ್ಯವಾದ ದೇವರು ಅಲ್ಲಿ ಪ್ರತಿಯೊಬ್ಬರ ಬಯೋಡಾಟ ತೆಗೆದು ತೋರಿಸ್ಬಿಡ್ತಾನೆ. ನೋಡಪ್ಪ, ನೀನು ಅವತ್ತು ಸ್ವಾತಿ ಹೋಗಂದ್ರೆ ಎಷ್ಟು ಬ್ಯುಸಿ ಇದ್ದೆ ಅಂದರೆ ಎಷ್ಟು ಬ್ಯುಸಿ ಇದ್ದೆ ನೋಡಿಲ್ಲ ವಿಡಿಯೋ ಅಂತ ದೇವರು ಎಲ್ಲ ಬ್ರದರ್ ಸಿಸ್ಟರ್ ನಿಮ್ಮೆಲ್ಲ ಹಿಸ್ಟ್ರಿ ದೇವ್ರ ಹತ್ರ ಇದೆ. ಹಾಗಾಗಿ ಎಲ್ಲಿ ಕಥೆಗಳು ಎಲ್ಲಿ ತಪ್ಪಿಸ್ಕೋಬೋದು? ಲೋಕದಲ್ಲಿ, ಪರಲೋಕದಲ್ಲಿ ನಿಮ್ಮನ್ನು ಅಲ್ಲಾಡಕ್ಕೂ ಬಿಡ್ದಂಗೆ ದೇವ್ರು ಏನೇನೆಲ್ಲ ಮಾಡಬೇಕು ಎಲ್ಲ ಮಾಡ್ತಾನೆ. ಆದ್ದರಿಂದ ಬಹಳ ಎಚ್ಚರಿಕೆ ಆಗಿರಿ. ನೀವು ದೇವರಲ್ಲಿ ರಕ್ಷಣೆ ಹೊಂದಿದ ಮೇಲೆ ಫಲ ಕೊಡುವಂಥ ವೃಕ್ಷದ ಕೊಂಬೆಗಳು ನೀವು ಆಗಿರಲೇಬೇಕೆಂದು ದೇವರ ಆತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಅದು ನಂಬರ್ ಮಾತ್ರ ನಾವು ಕರೋಣ ತಟ್ಟುತ್ತಾ ದೇವನಾಮನ ಮಹಿಮೆ ಪಡಿಸುವವರಾಗಿರೋಣ. ಆಮೆನ್ ಹಲ್ಲೆಲೂಯಾ. ಯೇಸು ಕ್ರಿಸ್ತನು ದ್ರಾಕ್ಷಿಯ ಬಳ್ಳಿ ಆದಾಗ ನಾವು ಕೊಂಬೆಗಳು ಎಲ್ಲಿ ಇರಬೇಕು? ದ್ರಾಕ್ಷಿಯ ಬಳ್ಳಿಯಲ್ಲಿ ಮಾತ್ರನೇ ಇರಬೇಕು. ಕೆಲವ್ರನ್ನ ದೇವರು ಬೆಂಗಳೂರಲ್ಲಿ ಇಟ್ಟರೆ ಫಲನ ನಾನು ಮಂಗಳೂರಲ್ಲಿ ಕೊಡ್ತೀನಿ ಅಂತಾರೆ. ಕೆಲವ್ರನ್ನ ದೇವರು ಮಂಗಳೂರಲ್ಲಿ ನೀನು ಫಲ ಕೊಡುವ ಅಂತ ಅಂದರೆ, ಇಲ್ಲ ನಾನು ಮಂಗಳೂರಲ್ಲಿ ಫಲ ಕೊಡಲ್ಲ, ಬೆಂಗಳೂರಲ್ಲಿ ಫಲ ಕೊಡ್ತೀನಿ ಅಂತ ಬರ್ತಾರೆ. ಆಮೇಲೆ ಆ ಪ್ರೋಸೆಸ್ ತಪ್ಪಾಗಿರುತ್ತೆ. ದೇವರು ನಿಮ್ಮನ್ನು ಎಲ್ಲಿ ನೆಲೆನಿಲ್ಲಿಸ್ತಾನೋ ಅಲ್ಲೇ ನೀವು ಫಲ ಕೊಡುವಂಥ ಕೊಂಬೆಗಳಾಗಿರಬೇಕೆಂದು ದೇವರು ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ದರ್ಶನಗಳಲ್ಲಿ ಸಭೆ ನಮ್ಮೆಲ್ಲರ ಸಂಘ ಆತನು ವಿಶೇಷವಾಗಿ ಮಾತನಾಡ್ತಿದ್ದಾನೆ. ಆಮೆನ್ ಹಲ್ಲೆಲೂಯಾ. ಮತ್ತು ಈ ನೆಲೆ ನಿಲ್ಲುವಿಕೆಯಲ್ಲಿ ಸಭೆಯ ಕುರಿತಾಗಿ ಕೂಡ ದೇವರ ಆತ್ಮ ಮಾತನಾಡ್ತಾ ಇದ್ದಾನೆ. ಆಮೆನ್ ಹಲ್ಲೆಲೂಯಾ. ಯಾಕಂದರೆ ಕೆಲವ್ರನ್ನ ದೇವರು ಈ ಸಭೆಯಲ್ಲಿ ಫಲ ಕೊಡುವಂಥ ದೇವ್ರು ಇಟ್ಟಿರ್ತಾನೆ. ಇಲ್ಲ ನಾನು ಬೇರೆ ಸಭೆಗೆ ಹೋಗಿ ಫಲ ಕೊಡ್ತೀನಿ ಅಂತ ಹೋಗ್ತಾರೆ. ಆಮೆನ್ ಹಲ್ಲೆಲೂಯಾ. ಆದ್ದರಿಂದ ದೇವ್ರ ಸಭೆ ಅದು ಪ್ರತಿಯೊಬ್ಬರನ್ನ ಎಚ್ಚರಿಸ್ತಾ ಇದ್ದಾನೆ. ಈ ದಿನ ನಿಮ್ಮನ್ನ ದೇವ್ರು ಯಾವ ಸಭೆಯಲ್ಲಿ ಇಟ್ಟಿದ್ದಾನೋ ಆ ಸಭೆಯಲ್ಲಿ ಫಲ ಕೊಡೋದು ಕಲಿಯರಪ್ಪ ಮೊದಲು. ಆಮೆನ್ ಹಲ್ಲೆಲೂಯಾ. ಅದಾದಮೇಲೆ ಬೇಕಾದರೆ ಎಲ್ಲಾನ ಫಲ ಕೊಡ್ತಾ ಇರಿ. ಆಮೆನ್ ಹಲ್ಲೆಲೂಯಾ. ಒಟ್ಟಲ್ಲಿ ದೇವ್ರನ್ನ ಮಹಿಮೆ ಪಡಿಸಿ. ಆಮೆನ್ ಹಲ್ಲೆಲೂಯಾ. ಮೊದಲು ನೀವು ನೆಲೆ ನಿಂತಿದ್ದಂಥ ಸಭೆಯಲ್ಲಿ ಫಲ ಕೊಡಿ. ನೀವು ನೆಲೆ ನಿಂತಿದ್ದಂಥ ಊರಲ್ಲಿ ಸಭೆ ಫಲ ಕೊಡುವವರು ನೀವಾಗಿರಲಿ, ನಿನ್ನ ಕುಟುಂಬ ಅದಾಗಿರಲಿ. ಆಮೆನ್ ಹಲ್ಲೆಲೂಯಾ. ಆಗ ನಿಮ್ಮ ಫಲಗಳು ನೆಲೆ ನಿಂತು ಅದು ಫಲ ಕೊಡುವ ತಕ್ಕಂತೆಯೂ ಕೂಡ ದೇವರು ಆಶೀರ್ವಾದ ಮಾಡ್ತಾನೆ. ಆಮೆನ್ ಹಲ್ಲೆಲೂಯಾ. ನೀವು ಆ ಫಲ ಕೊಟ್ಟಂಥ ಆತ್ಮಗಳ ಸಂಗಡ ಹೆಚ್ಚಾಗಿ ಒಡನಾಟವನ್ನು ಬೆಳೆಸ್ಕೊಳ್ಳಿ. ಆ ಆತ್ಮಗಳನ್ನು ಹೆಚ್ಚಾಗಿ ದೇವ್ರ ವಾಕ್ಯದಲ್ಲಿ ನೆಲೆ ನಿಲ್ಲಿಸಿ ದೇವ್ರ ವಾಕ್ಯಗಳನ್ನು ಆತ್ಮಗಳ ಸಂಗಡ ನೀವು ಮಾತನಾಡ್ತಾ ಇರಿ. ಆಗ ಈ ವಾಕ್ಯವು ಈ ಬಾಯಿ ಕತ್ತಿ ಅದು ಕೆಲಸ ಮಾಡುತ್ತೆ. ಪಾಪದ ವಿಷಯಗಳು ಅವರಲ್ಲಿದ್ದರೆ ಅದನ್ನು ಕಟ್ ಮಾಡಿ ಬಿಸಾಕುತ್ತೆ. ಪರಿಶುದ್ಧತೆಯ ಕೆಲಸಗಳನ್ನು ಅವರಲ್ಲಿ ಹೆಚ್ಚಾಗಿ ಅದು ಮಾಡುವಂಥ ಕೆಲಸ ದೇವರ ವಾಕ್ಯಕ್ಕೆ ಮಾತ್ರನೇ ಇರೋದು. ಆಮೇಲೆ ಹಲ್ಲೆಲೂಯಾ. ಅದು ಬಿಟ್ಟು ಲೋಕದ ವಿಚಾರಗಳು, ಮನೆಯ ವಿಚಾರಗಳು, ಅವ್ರ ಸಂಸಾರದ ವಿಚಾರಗಳು, ಈ ಸಂಸಾರದ ವಿಚಾರಗಳು ಏನಾದರೂ ಮಾತಾಡಿದ್ರು
ನಿಮ್ಮ ಫಲ ಇನ್ನು ನಿಲ್ಲಲ್ಲ ಅಂತ ತಿಳ್ಕೊಂಬಿಡಿ. ಆಮೇಲೆ ಹಾಗಾಗಿ ನಿಮ್ಮ ಫಲ ನಿಲ್ಬೇಕಂದ್ರೆ ಏನು ಮಾತಾಡ್ಬೇಕು ಅವ್ರ ಸಂಗಡ ಹೆಚ್ಚಾಗಿ? ದೇವರ ವಾಕ್ಯದ ವರ್ಡ್ ಆಫ್ ಗಾಡ್ ಮಾತ್ರನೇ ಮಾತನಾಡುವವರಾಗಿರ್ಬೇಕೆಂದು ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನ ಕೇಳಲಿ. ಅದ ನಂಬರ್ ಮಾತ್ರ ನಾವು ಕಳನ್ನು ತಟ್ಟುತ್ತಾ ದೇವರ ನಾಮನ ಮಹಿಮೆ ಪಡಿಸುವವರಾಗೋಣ. ಆಮೆನ್, ಹಲ್ಲೆಲೂಯಾ. ಆದ್ದರಿಂದ ದೇವರ ಮಾತು ಅದು ಪ್ರತಿಯೊಬ್ಬರನ್ನು ಉತ್ತೇಜಿಸುತ್ತೆ, ಇನ್ನೂ ಹೆಚ್ಚಾಗಿ ಫಲ ಕೊಡುವತಕ್ಕಂಥ ಕಾರ್ಯವನ್ನು ದೇವರ ವಾಕ್ಯ ಮಾಡುತ್ತೆ. ಆಮೇನ್. ಯೋಹಾನ 15:5 ವಾಕ್ಯ ಅದರಲ್ಲಿ ಮುಂದುವರ್ತಾ ಇನ್ನೊಂದು ಮಾತನ್ನ ದೇವರ ಆತ್ಮನ ನಮ್ಮ ಸಂಗಡ ಮಾತನಾಡ್ತಾ ಇದ್ದಾನೆ. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. ಆಮೇನ್, ಹಲ್ಲೆಲೂಯಾ. ಕೆಲವರು ಅನ್ಕೊಂಡ್ಬಿಡ್ತಾರೆ ಏಸುನ ಬಿಟ್ಟು ನಾನೇನು ಬೇಕಾದರೂ ಮಾಡಬಲ್ಲೆ ಅಂತ. ಆಮೇನ್, ಹಲ್ಲೆಲೂಯಾ. ಲೋಕದಲ್ಲಿ ಎಷ್ಟೋ ರಾಜರು ಅರಸರುಗಳು ಕೂಡ ಇದೇ ತೀರ್ಮಾನ ಮಾಡಿಕೊಂಡ್ರು, ಏಸುನ ಬಿಟ್ಟು ನಾನು ಏನು ಬೇಕಾದರೂ ಮಾಡ್ತೇನೆ, ಏನು ಬೇಕಾದರೂ ಸಾಧಿಸ್ತೇನೆ, ಯಾರನ್ನ ಬೇಕಾದರೂ ಸಾಯಿಸ್ತೇನೆ, ಯಾರಿಗೆ ಬೇಕಾದರೂ ಜೀವ ಕೊಡ್ತೇನೆ, ಯಾರನ್ನ ಬೇಕಾದರೂ ಹೆಂಗೆ ಬೇಕಾದರೂ ನಡ್ಸ್ಕೊತೇನೆ ಅಂತ ಎಲ್ಲ ಹೇಳಿದ್ರು, ಕೊಚ್ಕೊಂಡ್ರು. ಆದರೆ ಅವರ ಅಂತ್ಯ ನಾಯಿಗಿಂತ ಹೀನಾಯವಾಗಿ ಸತ್ತೋಗ್ಬಿಟ್ರು ಹೊರತು ಏನೂ ಸಾಧಿಸಲಿಲ್ಲ, ಏನು ಕೆಲಸ ಮಾಡಲಿಲ್ಲ. ಆದರೆ ಕೆಲವರು ನಾನು ದೇವರಲ್ಲಿ ನೆಲೆಯಾಗಿ ನಿಂತು ನಾನು ದೇವ್ರಿಗಾಗಿ ಎಲ್ಲವನ್ನ ಮಾಡ್ತೀನಿ ಅಂತ ನಿಂತವಂಥ ರಾಜರು, ಅರಸರು, ಪ್ರಜೆಗಳು, ದೇವರ ಜನರು, ದೇವರ ಮಕ್ಕಳು ಕೂಡ ಇದುವರೆಗೂ ದೇವರ ಮಹಿಮೆಗಾಗಿ ನೆಲೆ ನಿಲ್ಲತಕ್ಕಂತೆ ದೇವರು ಅವ್ರ ಕುಟುಂಬಗಳನ್ನು ಆಶೀರ್ವದಿಸಿ ಇದುವರೆಗೂ ನಡೆಸಿದವನಾಗಿದ್ದಾನೆ. ಇನ್ನು ಮುಂದೆ ಕೂಡ ಅಂಥವ್ರನ್ನ ನಡೆಸಲು ದೇವರು ಶಕ್ತನಾಗಿದ್ದಾನೆ. ಕಾರಣ ಇವರು ದೇವರಿಗಾಗಿ ನಿಂತಿದ್ದರಿಂದ. ಆದ್ದರಿಂದ ಪ್ರತಿಯೊಬ್ಬ ದೇವ ಜನರಾದ ನಾವು ಈ ದಿನ ಒಂದು ತೀರ್ಮಾನ ತೆಗೆದುಕೊಳ್ಬೇಕು. ನಾನು ದೇವ್ರಿಗಾಗಿ ನೆಲೆ ನಿಲ್ತೇನೆ, ದೇವರಲ್ಲಿ ನಾನು ನಿಂತು ದೇವರಲ್ಲಿ ಕೊಡಬೇಕಾದಂಥ ಫಲವನ್ನು ನಾನು ತಕ್ಕ ಸಮಯದಲ್ಲಿ ದೇವರಿಗೆ ನಾನು ಫಲ ಕೊಡ್ತೀನಿ ಎಂಬ ತೀರ್ಮಾನಕ್ಕೆ ನಾವು ಬದ್ಧರಾಗಬೇಕು. ಆಗ ದೇವರು ನಮ್ಮನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಿ ನಡೆಸ್ತಾನೆ. ದೇವ್ರು ಹೇಳ್ತಾ ಇದ್ದಾನೆ, ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. ಆಮೇನ್, ಹಲ್ಲೆಲೂಯಾ. ಕೆಲವರು ಅನ್ಕೊಂತಾರೆ ದೇವ್ರನ್ನ ಬಿಟ್ಟು ನಾನು ಏನು ಬೇಕಾದರೂ ಸಾಧಿಸ್ತೇನೆ ಅಂತ. ಆದರೆ ದೇವ್ರನ್ನ ಬಿಟ್ಟು ಯಾರು ಕೂಡ ಏನು ಕೂಡ ಸಾಧಿಸೋದಕ್ಕೆ ಸಾಧ್ಯನೇ ಇಲ್ಲ. ಆಮೇನ್, ಹಲ್ಲೆಲೂಯಾ. ಕೆಲವು ಎಷ್ಟು ಬಿಸ್ನೆಸ್ಗಾರರು ಬಿಸ್ನೆಸ್ ಮಾಡಿ ಎಷ್ಟು ಸಾಧನೆ ಮಾಡಿದ್ದಾರೆ. ಆಮೇಲೆ ಹಲ್ಲೆಲೂಯಾ. ಈ ಕೊರೋನಾ ಟೈಮಲ್ಲಿ ಅವ್ರ ಸಾಲ ಬಡ್ಡಿ ಇವೆಲ್ಲ ಚಕ್ರ ಬಡ್ಡಿ ಎಲ್ಲ ಜಾಸ್ತಿ ಆಗೋಯ್ತು ಅಂತ ಅಂದ್ಬಿಟ್ಟು ದೊಡ್ಡ ಬಿಸ್ನೆಸ್ ಮ್ಯಾನು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಟ್ಟು. ಅವನಿಗೇನಾದ ಲಾಭ ಇದೆಯಾ? ಏನೂ ಲಾಭ ಇಲ್ಲ. ಕಂಪ್ಲೀಟ್ ಅವನ ಲಾಭ, ಅವನ ಟ್ಯಾಲೆಂಟು, ಅವನ ಬಿಸ್ನೆಸ್, ಅವನ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳಿದಂತೆ ಎಲ್ಲ ಬಿಸ್ನೆಸ್ಸು ಅವನಿಗೇನಾಯಿತು? ಸಿಗರು. ಅವನ ಕೊನೆಯಲ್ಲಿ ಬ್ಯಾಲೆನ್ಸ್ ಅಷ್ಟೇ. ಅವನ ಜೀವಿತವನ್ನು ಅವನೇ ಹಾಳು ಮಾಡ್ಕೊಂಡ್ಬಿಟ್ಟ. ಹೀಗಾಗಿ ಅವನು ದೇವರಾದ ಯೇಸುವನ್ನು ಬಿಟ್ಟು ಲೋಕದಲ್ಲಿ ಎಷ್ಟೇ ಕೋಟಿ ಬೆಲೆ ಬಾಳುವಂಥ ಬಿಸ್ನೆಸ್ ನೀವು ಮಾಡಿದ್ರು ಅದು ನಿಮಗೆ ನಷ್ಟವನ್ನು ಉಂಟು ಮಾಡುತ್ತೆ ಹೊರತು ಲಾಭವನ್ನು ಉಂಟು ಮಾಡಲ್ಲ. ಆದರೆ ದೇವರಿಗಾಗಿ ದೇವ್ರನ್ನ ಹಿಡ್ಕೊಂಡು ನೀವೇನೇ ಸಣ್ಣ ಪುಟ್ಟ ಒಂದು ಕೆಲಸಗಳನ್ನು ಮಾಡಿದ್ರು ಸಾಕು, ದೇವರು ಅದರಲ್ಲಿ ನಿಮ್ಮನ್ನ ಹೆಚ್ಚಾಗಿ ಅಭಿವೃದ್ಧಿ ಹೊಂದುವಂತೆ, ಅದರಲ್ಲಿ ಹೆಚ್ಚಾದ ಆಶೀರ್ವಾದವನ್ನು ಕಾಣತಕ್ಕಂತೆ ದೇವರು ಆಶೀರ್ವಾದ ಮಾಡುವವನಾಗಿದ್ದಾನೆ. ಅದು ನಂಬರ್ ಮಾತ್ರ ನಾವು ಕರನ್ನು ತಟ್ಟುತ್ತಾ ದೇವ್ರ ನಮ್ಮನ್ನು ಮಹಿಮೆ ಪಡಿಸುವವರಾಗಿರೋಣ. ಆಮೆನ್, ಹಲ್ಲೆಲೂಯಾ. ಯಾಕೆಂದರೆ ದೇವರಿಗಾಗಿ ನೆಲೆ ನಿಂತವನನ್ನು ದೇವ್ರ ನೆಲೆ ನಿಲ್ಲಿಸುವವನಾಗಿದ್ದಾನೆ. ದೇವರಿಗೆ ಫಲ ಕೊಡುವಂಥ ವ್ಯಕ್ತಿಗಳನ್ನು ಇನ್ನೂ ಹೆಚ್ಚಾಗಿ ಫಲ ಕೊಡತಕ್ಕಂತೆ ದೇವರ ಆತ್ಮನು ಪ್ರತಿಯೊಬ್ಬರಲ್ಲೂ ಕಾರ್ಯವನ್ನು ಸಾಧಿಸ್ತಾನೆ ಬರ್ತಾ ಇದ್ದಾನೆ. ಇದುವರೆಗೂ ಸಾಧಿಸಿದ್ದಾನೆ. ಇನ್ನು ಮುಂದಿನ ತಲೆಮಾರುಗಳು ಬಂದರೂ ಕೂಡ ಅವರಲ್ಲೂ ಕೂಡ ದೇವರ ಆತ್ಮನು ಕಾರ್ಯವನ್ನು ಸಾಧಿಸ್ತಾನೆ. ಯಾಕಂದರೆ ಲೋಕದಲ್ಲಿ ಇರುವವನಿಗಿಂತ ನನ್ನಲ್ಲೂ ನಿನ್ನಲ್ಲೂ ವಾಸ ಮಾಡುತ್ತಿರುವ ಆ ದೇವರ ಆತ್ಮನ ಬಹಳ ದೊಡ್ಡವನು. ಆತನು ಕಾರ್ಯವನ್ನು ಸಾಧಿಸ್ತಾನೆ. ಆತನು ನಮ್ಮನ್ನು ನಡೆಸುವವನಾಗಿರ್ತಾನೆ, ನಮ್ಮ ಕುಟುಂಬಗಳನ್ನು ಕೂಡ ನಡೆಸುವವನಾಗಿದ್ದಾನೆ, ನಮ್ಮನ್ನು ಪೋಷಿಸುವವನಾಗಿದ್ದಾನೆ, ನಮ್ಮ ಕುಟುಂಬಗಳನ್ನು ಕೂಡ ಪೋಷಿಸುವವನಾಗಿದ್ದಾನೆ. ನಮಗೆ ವಿರುದ್ಧವಾಗಿ ಶತ್ರುಗಳು ಒಂದು ಮಾರ್ಗವಾಗಿ ಬರುವುದಾದರೆ ಅವರು 7 ಮಾರ್ಗವಾಗಿ ಚದುರುವಾಗತಕ್ಕಂತೆ ದೇವರು ಆಶೀರ್ವದಿಸಿ ನಡೆಸುವವನಾಗಿದ್ದಾನೆ. ಅದು ನಂಬರ್ ಮಾತ್ರ ನಾವು ಕರನ್ನು ತಟ್ಟುತ್ತಾ ದೇವರು ನಮ್ಮನ್ನು ಮಹಿಮೆ ಪಡಿಸುವವರಾಗೋಣ. ಆಮೇನ್, ಹಲ್ಲೆಲೂಯಾ. ಆದ್ದರಿಂದ ನೀವು ಯೇಸುವನ್ನು ಬಿಟ್ಟು ಏನು ಮಾಡಲಾರಿರಿ. ನೀವು ಉತ್ತರಕ್ಕೆ ಹೋದ್ರು, ದೇಶಾಂತರಕ್ಕೆ ಹೋದ್ರು, ಎಲ್ಲಿ ಹೋದ್ರು ಯೇಸುವಿನ ಜೊತೆಯಲ್ಲಿ ಹೋಗುವವರಾಗಿರಿ. ಯೇಸು ನಿಮ್ಮ ಪ್ರಯಾಣಗಳನ್ನು ಆಶೀರ್ವದಿಸಿ ನಡೆಸುವವನಾಗಿದ್ದಾನೆ. ನೀವು ಯೇಸುವಿನ ಬಿಟ್ಟು ಎಲ್ಲೆಲ್ಲಾದರೂ ಹೋದರೂ ನಿಮ್ಮ ಪ್ರಯಾಣವೆಲ್ಲವೂ ಕೂಡ ಬಹಳ ಕಠಿಣಕರವಾಗಿರುತ್ತೆ. ಆದ್ದರಿಂದ ಯೇಸುವಿನಲ್ಲಿ ಪ್ರಾರ್ಥನೆ ಮಾಡೇನೆ ಬಾಗಿಲಿಂದ ಆಚೆ ಕಾಲಕ್ಕೆ ಹೋಗೋದಕ್ಕೆ ತೀರ್ಮಾನ ಮಾಡಿ
ಪ್ರತಿದಿನವೂ ಕೂಡ ನೀವು ಹೋಗುವ ಎಲ್ಲ ಕೆಲಸಗಳಲ್ಲೂ ಪ್ರಯಾಣದಲ್ಲೂ ದೇವರ ಬಳಿ ಪ್ರಾರ್ಥನೆ ಮಾಡಿ, ದೇವರೇ ನೀನು ಸಂಗಡ ಬಾ, ನನ್ನನ್ನು ನಡೆಸುವುದಾಗಿ. ಆಗ ದೇವರ ಆತ್ಮನು ನಿಮ್ಮ ಸಂಗಡ ಬರುವವನಾಗಿದ್ದಾನೆ, ನಿಮ್ಮನ್ನು ಕೊನೆಯ ತನಕ ನಡೆಸಲು ಶಕ್ತನಾಗಿದ್ದಾನೆ. ದೇವರ ಈ ಅದ್ಭುತವಾದ ವಾಕ್ಯಗಳ ಮುಖಾಂತರವಾಗಿ ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ನಾವೆಲ್ಲರೂ ಸ್ತೋತ್ರವನ್ನು ಸಲ್ಲಿಸುವವರಾಗಿರೋಣ. ಇದರ ಮುಂದುವರೆದ ಭಾಗವನ್ನು ಮುಂದಿನ ದಿನಗಳಲ್ಲಿ ನಾವು ನೋಡತಕ್ಕಂತೆ ದೇವರ ಆತ್ಮನು ಈ ದಿನ ಸಭೆಯಾದ ನಮ್ಮೆಲ್ಲರ ಸಂಗಡ ಆತ್ಮನು ವಿಶೇಷವಾಗಿ ಮಾತನಾಡಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತಾ ನಾವು ಕಡೆಯದಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಕೃಪಾ ಸಂಪೂರ್ಣನಾದ ನಮ್ಮ ದೇವರೇ, ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಇದುವರೆಗೂ ನಮ್ಮನ್ನು ನಡೆಸಿದ ಆತನೇ ನಿಮಗೆ ಸ್ತೋತ್ರ. ದೇವರೇ, ನಿನ್ನ ವಾಕ್ಯವು ಅದು ಕೀಲು ಮಜ್ಜೆಗಳನ್ನು ವಿಭಾಗಿಸಿ ಚೆಲ್ಲಿಸಿ ದೂರ ಹೋಗುವಂಥ ಸಾಮರ್ಥ್ಯವ ನಿನ್ನ ವಾಕ್ಯಕ್ಕೆ ಇರುವುದಕ್ಕಾಗಿ ಸ್ತೋತ್ರ. ಇಂಥ ಅದ್ಭುತವಾದ ವಾಕ್ಯಗಳನ್ನು ನಮ್ಮ ಸಂಗಡ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಹೌದು ದೇವರೇ, ವಾಕ್ಯಗಳು ನಮ್ಮ ಹೃದಯದಲ್ಲಿ ಅಳಗು ನೆಟ್ಟಾಗುವಂತೆ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಕಾರಣ ನಾವು ಫಲ ಕೊಡಬೇಕೆಂಬುದಾಗಿ. ಆಮೆನ್, ಹಲ್ಲೆಲೂಯಾ. ಹೌದಾ ದೇವರೇ, ನಾವು ನಮ್ಮ ಕುಟುಂಬಗಳು ಇನ್ನೂ ಫಲ ಕೊಡದೇ ಇರುವಂಥ ಗುಂಪಿನಲ್ಲಿರುವುದಾದರೆ ಅಂಥವ್ರು ನಮ್ಮನ್ನು ನಾವು ದೇವರ ಬಳಿಯಲ್ಲಿ ಒಪ್ಪಿಸಿಕೊಡೋಣ. ದೇವರೇ, ನಾನು ಫಲ ಕೊಡುವ ವೃಕ್ಷವಾಗುವಂತೆ, ಫಲ ಕೊಡುವ ಕೊಂಬೆ ಆಗುವಂತೆ ನಮ್ಮನ್ನು ನೀನು ಆಶೀರ್ವದಿಸಪ್ಪ. ದೇವರೇ, ನಾವು ನಿನ್ನಲ್ಲಿ ನೆಲೆ ನಿಲ್ಲುವಂತೆ ಆಶೀರ್ವದಿಸಪ್ಪ. ನನ್ನ ಕುಟುಂಬ ನಿನ್ನಲ್ಲಿ ನೆಲೆ ನಿಲ್ಲುವಂತೆ ಆಶೀರ್ವದಿಸಪ್ಪ. ನಾನು ಫಲ ಕೊಡುವಂತೆ ಆಶೀರ್ವದಿಸು, ನನ್ನ ಕುಟುಂಬಗಳು ಫಲ ಕೊಡುವಂತೆ ಆಶೀರ್ವದಿಸು. ಆ ಫಲಗಳು ನೆಲೆ ನಿಲ್ಲುವಂತೆ ಆಶೀರ್ವದಿಸಿ ನಡೆಸು. ಆ ಫಲಗಳು ಎಂದಿಗೂ ವ್ಯರ್ಥ ಆಗಬಾರ್ದು. ಆ ಫಲಗಳು ಇನ್ನೂ ಅನೇಕ ಫಲಗಳನ್ನು ಕೊಡತಕ್ಕಂತೆ ದೇವರೇ, ಪ್ರತಿಯೊಬ್ಬ ದೇವ ಜನರನ್ನು, ದೇವರ ಕುಟುಂಬಗಳನ್ನು ನೀನು ಆಶೀರ್ವದಿಸು ಎಂದು ನಾವು ಪ್ರಾರ್ಥಿಸ್ತೇವೆ. ನಿನ್ನ ಆತ್ಮವನ್ನು ಚಲನೆ ಪ್ರತಿಯೊಂದೊಂದು ಆತ್ಮಗಳು ಉಂಟು ಮಾಡ್ತಾ ಇರುವುದಕ್ಕಾಗಿ ಸ್ತೋತ್ರ. ದೇವರ ಆತ್ಮನೇ, ಇವರ ಮುಂದಾಗಿ ನೀನು ಹೋಗು. ಶತ್ರುವಾದ ಸೈತಾನನು ಇವರು ಫಲ ಕೊಡದ ಹಾಗೆ ಮಾಡುವಂಥ ಎಲ್ಲ ಕಾರ್ಯಗಳು ಯೇಸುವಿನ ಹೆಸರಿನಲ್ಲಿ ಲಯವಾಗಲಿ. ದೇವರಾತ್ಮನ ಕಾರ್ಯಗಳು ಆರಂಭವಾಗಲಿ ಇವರ ಜೀವಿತದಲ್ಲಿ. ಇವರನ್ನು ದೇವರಾತ್ಮನೇ ನಿನ್ನ ಹೆಸರಿನ ಮಹಿಮೆಗಾಗಿ ನೀನು ಉಪಯೋಗಿಸಿ ನಡೆಸಿ ಇವರು ಫಲ ಕೊಡತಕ್ಕಂತೆ ದೇವರೇ, ನೀನು ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಇವರ ಜೀವಿತದಲ್ಲಿ ಉಂಟು ಮಾಡಿ ನಡೆಸುವುದು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಇವರು ಬಹಳ ಫಲ ಕೊಡುವ ವೃಕ್ಷಗಳಾಗತಕ್ಕಂತೆ, ಕೊಂಬೆಗಳಾಗತಕ್ಕಂತೆ ಇವರನ್ನು ಆಶೀರ್ವದಿಸಿ ನಡೆಸಿ, ಇವರ ಕುಟುಂಬಗಳನ್ನು ಆಶೀರ್ವದಿಸಿ ನಡೆಸಿ, ಇವರು ನಿನ್ನನ್ನು ಬಿಟ್ಟು ಏನು ಮಾಡದ ಹಾಗೆ ಸಹಾಯ ಮಾಡು. ಇವರ ಸಂಗಡ ನೀನು ಹೋಗು, ಇವರ ಕುಟುಂಬಗಳ ಸಂಗಡ ನೀನು ಹೋಗು. ಇವರು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲೂ ನಿನ್ನ ಆಶೀರ್ವಾದವು, ಶುಭವು, ಕೃಪೆಯು ಉಂಟಾಗಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ನಿನ್ನ ಅದ್ಭುತವಾದ ಜೀವಳ ವಾಕ್ಯದ ಮುಖಾಂತರ ಈ ದಿನ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆ ಇನ್ನೂ ಹೆಚ್ಚಾಗಿ ನಿನ್ನ ಜೀವಳ ವಾಕ್ಯದ ಮುಖಾಂತರವಾಗಿ ನಮ್ಮೆಲ್ಲರ ಸಂಗಡ ನೀನು ಮಾತನಾಡುವುದೇ ಪ್ರಾರ್ಥನೆ. ಅದರೆಲ್ಲ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಡಿ ಹೊಂದಿದ್ದೇವೆ ನಮ್ಮ ಜೀವಳ ತಂದೆಯಾದ ದೇವರೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರತಿಕರ್ತನಾದ ಯೇಸುಕ್ರಿಸ್ತನ ಕೃಪೆ ಪವಿತ್ರಾತ್ಮನ ದೈಹಿಕತೆ ಎಂದಿನಿಗೂ ಸದಾ ಕೊಡುವ ಯೇಸುವಿನ ರಹಸ್ಯ ಬರೋಣ ಬರೋವರೆಗೂ ಸಭೆಯಾದ ನಮ್ಮೆಲ್ಲರ ಸಂಗಡವೂ ಇರಲಿ. ಆಮೆನ್, ಆಮೆನ್, ಆಮೆನ್. ಗಾಡ್ ಬ್ಲೆಸ್ ಯು ಆಲ್. ಆಮೆನ್.